ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೆಬಿಯಿಂದ ಎಫ್&ಒ ಬಗ್ಗೆ ಕೊನೆಗೂ ಕೂಡ ಅಪ್ಡೇಟ್ ಬಂದಿದೆ. ಸುಮಾರು 6 ಬದಲಾವಣೆಗಳನ್ನು ಮಾಡಬೇಕು ಅಂತ ತಂದಿದ್ದಾರೆ. ಅದು ನವೆಂಬರ್ 20ರಿಂದ ಏಪ್ರಿಲ್ 2025 ತನಕ ಹಂತ ಹಂತವಾಗಿ ಜಾರಿ ಆಗ್ತಾ ಹೋಗುತ್ತೆ. ಏನದು ಬದಲಾವಣೆ, ಏನೇನು ತಂದಿದ್ದಾರೆ, ಜೊತೆಗೆ ಯಾಕೆ ಈ ಬದಲಾವಣೆನ ಮಾಡ್ತಾ ಇದೆ ಸೆಬಿ, ಮುಂದೆ ಇದರಿಂದ ನೀವು ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಒಂದು ಟ್ರೇಡಿಂಗ್ ಸೆಟಪ್ನಲ್ಲಿ ಅನ್ನೋದನ್ನು ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಏನು ಬದಲಾವಣೆ ತಂದಿದ್ದಾರೆ ಅಂತಂದರೆ, ಕಾಂಟ್ರಾಕ್ಟ್ ಸೈಜು ಇಂಡೆಕ್ಸ್ ಡೆರಿವೇಟಿವ್ಸ್ಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಕಾಂಟ್ರಾಕ್ಟ್ ಸೈಜು ಸಾಮಾನ್ಯವಾಗಿ ಈಗ ನಿಫ್ಟಿಗೆ ಅಂತ ನೀವು ನೋಡ್ತಾ ಹೋಗೋದಾದರೆ 25,800 ನಡೀತಾ ಇದೆ. ಒಂದು ಲಾಟಿಗೆ 25 ಕ್ವಾಂಟಿಟಿ ಅಂತಿದೆ, ಅಂದರೆ ಸರಿ ಸುಮಾರು 6,45,000 ರೂಪಾಯಿ ಅಂತ ಬಂತು ಒಂದು ಕಾಂಟ್ರಾಕ್ಟಿನ ಮೊತ್ತ ಅಂತ ನೋಡೋದಾದರೆ. ನಮ್ಮ NSEನಲ್ಲಿ 9 ವರ್ಷದ ಹಿಂದೆ ಒಂದು ರೂಲ್ಸ್ನ ತಂದಿದ್ರು. ಅವಾಗ ಸರಿ ಸುಮಾರು 1 ಲಕ್ಷ ಏನೋ ಇತ್ತು ಒಂದು ಕಾಂಟ್ರಾಕ್ಟ್, ಅದನ್ನ 5 ಲಕ್ಷ ಅಂತ ಮಾಡಿದ್ರು. ಅದು ಅದೇ ರೀತಿ ಇತ್ತು. 9 ವರ್ಷದಲ್ಲಿ ಯಾವತ್ತೂ ಕೂಡ ಕಾಂಟ್ರಾಕ್ಟ್ ಸೈಜ್ನ ಚೇಂಜ್ ಮಾಡೋದನ್ನ ಪ್ರಕ್ರಿಯೆ ಆಗಿರಲಿಲ್ಲ. ಅಂದರೆ ಮಧ್ಯದಲ್ಲಿ ನಿಮಗೆ ಜಾಸ್ತಿ ಆಗ್ತಿದೆ ಅಂತ ಹೋದಾಗ ಕಾಂಟ್ರಾಕ್ಟ್ ಸೈಜನ್ನು ಕಮ್ಮಿ ಮಾಡ್ತಾ ಇದ್ರು. ಬಟ್ ಮಿನಿಮಮ್ ಸೈಜ್ ಒಂದು ಕಾಂಟ್ರಾಕ್ಟ್ ಎಂದು 5 ಲಕ್ಷ ಆ ಆಸ್ಪಾಸಲ್ಲೇ ಇರಬೇಕು ಅನ್ನೋ ಒಂದು ರೂಲ್ಸು ಸುಮಾರು ದಿನ ಇತ್ತು. ಮೊದಲು ನಿಮಗೆ ಅದಕ್ಕೆ 75 ಇತ್ತು ಒಂದು ಲಾಟ್ ನಿಫ್ಟಿನಲ್ಲಿ, ಅದಾದಮೇಲೆ 50ಕ್ಕೆ ತಂದರು, ಅದಾದಮೇಲೆ 25ಕ್ಕೆ ತಂದರು. ಯಾಕೆಂದರೆ ಮಾರ್ಕೆಟ್ ಮೇಲ್ಗಡೆ ಹೋದಂಗೂ ಅದನ್ನ ಅಫೋರ್ಡಬಲ್ ಮಾಡಬೇಕು ಅಂತ. ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ 5 ಲಕ್ಷ ಆ ರೇಂಜಲ್ಲಿ ಇರಬೇಕು, 5 ಲಕ್ಷದಿಂದ 7.5 ಲಕ್ಷ ಈ ರೇಂಜಲ್ಲಿ ಇರಬೇಕು ಅಂತ ಮೊದಲಿತ್ತು. ಅದನ್ನ ಈಗ 15ರಿಂದ 20 ಲಕ್ಷ ರೇಂಜ್, ಮಿನಿಮಮ್ 15 ಲಕ್ಷ ಇರಬೇಕು ಕಾಂಟ್ರಾಕ್ಟು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ಓಕೆ 20 ಲಕ್ಷ ತನಕ, ಬಟ್ ಮಿನಿಮಮ್ 15 ಲ್ಯಾಕ್ಸ್ ಇರಬೇಕು ಅಂತ ಮಾಡಿದ್ದಾರೆ. ಬಟ್ ಈಗ 15 ಲ್ಯಾಕ್ಸ್ ಇರಬೇಕು ಅಂತ ಮಾಡಿದ್ದಾರೆ ಅಂತಂದರೆ ಅದನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಏನಾಗುತ್ತೆ, ಈಗ ಲಾಟ್ ಸೈಜು ಮತ್ತೆ ಜಾಸ್ತಿ ಆಗ್ತಾ ಹೋಗಬೇಕಾಗುತ್ತೆ. ಅಂದರೆ ಆಯಿತು, ಒಂದು 60 ಕ್ವಾಂಟಿಟಿ ಈಗ 25,800 ನಡೀತಾ ಇದೆ ಅಂತಂದರೆ ಒಂದು ಲಾಟಿಗೆ 60 ಅಂತ ಮಾಡಿದ್ರೆ ಸೈಜು ನೋಡಿ 15 ಲಕ್ಷ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಫ್ಟಿಯ ಒಂದು ಲಾಟ್ ಸೈಜು 60 ಕ್ವಾಂಟಿಟಿ ಆಗೋಕ್ಕೆ ಸಾಧ್ಯತೆ ಇದೆ. ಇದು ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ? ಆಪ್ಷನ್ ಬೈಯರ್ಸ್ ಯಾರಾದರೂ ಇದ್ದೀರಾ ಅಂತಂದರೆ ಖಂಡಿತ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಮೊದಲು ನಿಮಗೆ 25 ಎಷ್ಟಿದೆಯೋ ಆ ಪ್ರೈಸು ಸ್ಟ್ರೈಕಿಂದು ಅಷ್ಟು ಬೆಲೆ ತಂದರೆ ಸಾಕಾಗ್ತಿತ್ತು. ಈಗ ಅದಕ್ಕಿನ್ನೂ ಜಾಸ್ತಿ ಬೆಲೆನ ನೀವು ಕೊಡಬೇಕಾಗುತ್ತೆ. ಇದು ನವೆಂಬರ್ 20, 2024ರಿಂದನೇ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ನೀವು ನೋಡ್ತಾ ಹೋಗೋದಾದರೆ ಈಗ ನೋಡಿ 25,800 ಪಿ ಪೊಸಿಷನ್ ಅಂತ ನೋಡೋದಾದ್ರೆ ಈಗ ನಾಳೆ ಎಕ್ಸ್ಪೈರಿ ಇದೆ ನಿಫ್ಟಿನಲ್ಲಿ. ಸರಿ ಸುಮಾರು 61 ರೂಪಾಯಿ ನಡೀತಾ ಇದೆ. 1,544 ರೂಪಾಯಿ ಬೇಕಾಗ್ತಿತ್ತು ನಿಮಗೆ ಕರೆಕ್ಟಾಗಿ ಒಂದು ಲಾಟ್ ತಗೊಳೋದಾದರೆ. ಈಗ ಒಂದು ಲಾಟ್ ಅಲ್ಲ, ಆಲ್ಮೋಸ್ಟ್ 3 ಲಾಟ್, 2.5 ಲಾಟ್ ಹತ್ತಿರ ಬರ್ಬೋದು. ಅಂದರೆ ಒಂದು 60 ಕ್ವಾಂಟಿಟಿ ಆಗ್ಬೋದು. ಆಯಿತು, ಒಂದು 3 ಲಾಟ್ ಅಂತಲೇ ಅಂದ್ಕೊಳ್ತೀವಿ ಅಂತಂದರೆ ನಾವು ನೋಡಿ 4,631 ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ 2.5 ಪಟ್ಟು ನಿಮಗೆ ಏನು ಫಂಡ್ ಬೇಕಿತ್ತು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮರೆಯೋಕ್ಕೆ ಹೋಗ್ಬೋದು ಆಪ್ಷನ್ ಬೈಯರ್ಸಿಗೆ. ಅದೇ ರೀತಿ ಈಗ ಆಪ್ಷನ್ ಸೆಲ್ಲರ್ಸಿಂದ ಅಂತ ನೋಡೋದಾದರೆ ಆಯಿತು, ನಾನು ಇವಾಗ 25,800 ಕಾಲ್ನ ಸೆಲ್ ಮಾಡಬೇಕು ಅಂತಿದ್ದೆ ಅಂತ ಅನ್ಕೊಳ್ಳೋಣ. ಆಗ ನನಗೆ ಮೊದಲನೇದಾಗಿ ಒಂದು ಲಾಟನ್ನು ಸೆಲ್ ಮಾಡಬೇಕಿತ್ತು ಅಂತಂದರೆ 71,000 ರೂಪಾಯಿ ಮಾರ್ಜಿನ್ ಇದ್ದಿದ್ರೆ ಸಾಕಾಗ್ತಿತ್ತು. ಅಫ್ಕೋರ್ಸ್ ನೀವು ಹೆಡ್ಜ್ ಮಾಡಿ ಅದನ್ನ ಕಮ್ಮಿ ಮಾಡ್ಕೋಬೋದು. ಬಟ್ 71,000 ಅಡ್ಡ ಮನಿ ಅಂತ ನೋಡೋದಾದರೆ ಈಗ ಒಂದು ಲಾಟ್ ಬೆಲೆನೇ ನಿಮಗೆ 75 ಆಗುತ್ತೆ. 75 ಅಂತಂದರೆ ಒಂದು ಸರಿ ಸುಮಾರು 3 ಲಾಟ್, ಇವಾಗಿನ 3 ಲಾಟ್ ಅಷ್ಟು ಆಗೋಗುತ್ತೆ ಅಂತಂದರೆ 2.25 ಲಕ್ಷ ಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್, ನೀವು ಗಮನಿಸ್ತಾ ಇದ್ದೀರಾ ಅಂತ. ಜೊತೆಗೆ ಇದು ಹೊಸ ಕಾಂಟ್ರಾಕ್ಟ್ ಯಾವ್ದು ಬರ್ತಾ ಇದೆಯೋ ಅದ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು, ಇಂಡೆಕ್ಸ್ ಅಂತ ನಾವು ನೋಡ್ತಾ ಹೋಗೋದಾದರೆ ಮುಂದಿನ 5 ವರ್ಷಗಳ ಕಾಂಟ್ರಾಕ್ಟು ನಮಗೆ ವೀಕ್ಲಿ ಬೇಸಿಸಲ್ಲಿ, ಮಂತ್ಲಿ ಬೇಸಿಸಲ್ಲಿ, ಕ್ವಾರ್ಟರು, ಸೆಮಿ ಕ್ವಾರ್ಟರು, ಆ್ಯನ್ಯುವಲ್ ಬೇಸಿಸ್ ಈ ರೀತಿ ಸಿಗ್ತಾ ಹೋಗುತ್ತೆ. ನೋಡಿ 2029 ಆ್ಯನ್ಯುವಲ್ ಇದೆ, 2028 ಸೆಮಿ ಆ್ಯನ್ಯುವಲ್ ಇದೆ. ಇದನ್ನ ನಾನು ಹಿಂದೆ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಡೆಡಿಕೇಟೆಡ್ ವೀಡಿಯೋಗಳಿದೆ ನಮ್ಮ ಚಾನಲಲ್ಲಿ, ಅದು ಪ್ರೀಮಿಯರ್ ಪ್ಲೇ ಲಿಸ್ಟಲ್ಲಿ ನೀವು ಸಿಗುತ್ತೆ, ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಮತ್ತು ಆಪ್ಷನ್ಸ್ ಟ್ರೇಡಿಂಗ್ ಇನ್ನೂ ಕಷ್ಟ ಅಂತ ಒಂದು ವೀಡಿಯೋ ಮಾಡಿದ್ದೆ ನಾನು, ಯಾಕೆ ಕಷ್ಟ ಆಗ್ಬೋದು ಅಂತ, ಅದರಲ್ಲೂ ಕೂಡ ವಿವರಿಸಿದ್ದೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಗೊತ್ತಿಲ್ಲ ಅಂತಂದರೆ ಮಾರ್ಜಿನ್ ಬಗ್ಗೆ, ಟ್ರೇಡಿಂಗ್ ಮಾರ್ಜಿನ್ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ, ಯಾಕೆಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವತ್ತು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾರಿಗಾದ್ರೂ ಏನು ಗೊತ್ತಿಲ್ಲ ಅಂತಂದರೆ ಪ್ರೀಮಿಯರ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ಅಲ್ಲಿ ಹೋಗಿ ಆಪ್ಷನ್ಸ್ ರಿಲೇಟೆಡ್ ಸುಮಾರು ವಿಚಾರ ಸಿಗ್ತಾ ಹೋಗುತ್ತೆ. ಸೊ ಈ ಆಲ್ರೆಡಿ ಇಶ್ಯೂ ಆಗಿರುವಂಥದ್ದಕ್ಕೆ ಏನೂ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಮುಂದೆ ಬರುವಂಥ ಕಾಂಟ್ರಾಕ್ಟ್ಗಳಲ್ಲಿ ಇದು ಸೈಜು ಚೇಂಜ್ ಆಗ್ತಾ ಹೋಗುತ್ತೆ ನವೆಂಬರ್ 20ರಿಂದ. ಹಾಗಾಗಿ ನಿಫ್ಟಿದು ಸರಿಸುಮಾರು 60 ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಎಲ್ಲದರದ್ದು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಜಸ್ಟ್ ಉದಾಹರಣೆಗೆ ನಿಫ್ಟಿ ಹೇಳಿದ್ದೀನಿ ನಾನು. ಅದೇ ರೀತಿಯಾಗಿ ರ್ಯಾಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ಡೆರಿವೇಟಿವ್ ಪ್ರಾಡಕ್ಟ್ಸ್, ಅಂದರೆ ಏನು ರ್ಯಾಷನಲೈಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ದಿನಕ್ಕೆ ಒಂದೊಂದು ಎಕ್ಸ್ಪೈರಿ ಅಂತ ಆಗಿದೆಯಲ್ಲ, ಇದನ್ನು ತೆಗೆದುಬಿಟ್ಟು ಒಂದು ಎಕ್ಸ್ಚೇಂಜಿಂದ ಒಂದು ವಾರಕ್ಕೆ ಒಂದೇ ಎಕ್ಸ್ಪೈರಿ ಇರಬೇಕು ಅಂತ. ಅದು ಪ್ರಿಫರಬಲಿ ಮೇನ್ ಇಂಡೆಕ್ಸ್ ಯಾವುದಿರುತ್ತೋ ಅದೇ, ಅಂದರೆ NSEಯಿಂದ ನಿಫ್ಟಿ, ಸೆನ್ಸೆಕ್ಸಿಂದ BSEಯಿಂದ ಸೆನ್ಸೆಕ್ಸು, ಇವೆರಡರದ್ದು ಮಾತ್ರ ವೀಕ್ಲಿ ಎಕ್ಸ್ಪೈರಿಗಳಿರ್ತಾ ಹೋಗುತ್ತೆ. ಬೇರೆದೆಲ್ಲದ್ರದ್ದು ಕೂಡ ಬರೀ ಮಂತ್ಲಿ ಎಕ್ಸ್ಪೈರಿ ಮಾಡಬೇಕಾಗುತ್ತೆ ನವೆಂಬರ್ 20ರಿಂದ. ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ಚೇಂಜು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇನ್ಕ್ರೀಸ್ ಇನ್ ರಿಸ್ಕ್ ಕವರೇಜ್ ಆನ್ ಆಪ್ಷನ್ಸ್ ಎಕ್ಸ್ಪೈರಿ ಡೇ. ಈ ರಿಸ್ಕ್ ಕವರೇಜ್ನ ELM ಅಂತ ಕರೀತಾರೆ, ಅಂದರೆ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಅಂತ ಬರ್ತಾ ಹೋಗುತ್ತೆ. ಇದು ಯಾಕೆ ಅಂತಂದರೆ ನೋಡಿ, ತುಂಬ ಒಂದು ಮಾರ್ಕೆಟ್ನಲ್ಲಿ ಯಾರಾದರೂ ಶಾರ್ಟ್ ಮಾಡೋದಂದ್ರೆ ಬೇಸಿಕಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ ದಿನದ ಸ್ಟಾರ್ಟಿಂಗಲ್ಲೇ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ, ಅಥವಾ ಇಂಟ್ರಾಡೇ ಮಧ್ಯದಲ್ಲಿ ಯಾವುದಾದ್ರು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ, ತುಂಬ ಒಂದು ಮಾರ್ಕೆಟ್ ಜೋರಾಗಿ ವೊಲಟೈಲ್ ಆಗಿ ಡೈರೆಕ್ಷನಲ್ ಕಡೆ ಹೋಗ್ಬಿಡ್ತು ಅಂತಂದರೆ ಆಪ್ಷನ್ ಸೆಲ್ಲರ್ಸು ಏನೋ ಅವರು ಹೆಡ್ಜ್ ತಗೊಂಡೆಲ್ಲ ಮಾಡಿದ್ರು ಅಂದರೆ ದೊಡ್ಡ ಲಾಸ್
ಲಾಸ್ ಆಗೋಂಥ ಸಾಧ್ಯತೆ ಇರುತ್ತಲ್ವ, ಅದಕ್ಕೆ ಅದನ್ನು ತಪ್ಪಿಸೋಕ್ಕೆ, ಆ ಒಂದು ರಿಸ್ಕ್ನ ಅವಾಯ್ಡ್ ಮಾಡೋಕ್ಕೆ 2% ಎಕ್ಸ್ಟ್ರಾ ಮಾರ್ಜಿನ್ನ ಇಡಬೇಕಾಗುತ್ತೆ. ಯಾರಾದರೂ ಎಕ್ಸ್ಪೈರಿ ದಿನ ಆ ಪೊಸಿಷನ್ನ ತಗೊತಾ ಇದ್ರ ಅಂತಂದರೆ, ಇವತ್ತು ನಿಫ್ಟಿ ಎಕ್ಸ್ಪೈರಿ ಇದೆ ಅಂತ ಅನ್ಕೊಳ್ಳೋಣ, ಈ ನಿಫ್ಟಿ ಎಕ್ಸ್ಪೈರಿ ದಿನ ನೀವು ನಿಫ್ಟಿನಲ್ಲಿ ಟ್ರೇಡ್ ಮಾಡಿ ಬರ್ತಿದ್ರೆ, ಆಪ್ಷನ್ ಸೆಲ್ಲಿಂಗ್ ಮಾಡಕ್ಕೆ ಬರ್ತಾಯಿದ್ರೆ ಅಂದರೆ 2% ಜಾಸ್ತಿ ನೀವೇನು ಕೊಡಬೇಕಾಗುತ್ತೆ, ಮಾರ್ಜಿನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಚೇಂಜಸ್ಸು. ಇವು ಮೂರು ಕೂಡ ಮುಂದಿನ ತಿಂಗಳಿಂದನೇ ಅಂದರೆ ನವೆಂಬರ್ 20ರಿಂದನೇ ಜಾರಿ ಆಗ್ತಾ ಇದೆ. ಕೆಲವೊಂದು ಚೇಂಜಸ್ಸು ಮುಂದಿನ ವರ್ಷದಿಂದ ಬರ್ತಾ ಹೋಗುತ್ತೆ. ಅದರಲ್ಲಿ ಅಪ್ ಫ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ಸ್ ಪ್ರೀಮಿಯಂ ಫಾರ್ ಬೈಯಿಂಗ್, ಇದು ಬೈಯಿಂಗಿಗೆ ಅಂತ ಹೇಳಿರೋದು. ಐ ಡೋಂಟ್ ಥಿಂಕ್ ನನಗೆ ಇದರಿಂದ ಏನು ಚೇಂಜಸ್ ಆಗುತ್ತೆ ಅಂತ. ಯಾಕೆಂದರೆ ಝೀರೋದಾಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಎಲ್ಲರೂ ಕೂಡ ಸೆಪ್ಟೆಂಬರ್ 2022ರಿಂದನೇ ನಮಗೆ ಮಾರ್ಜಿನ್ ಫೆಸಿಲಿಟಿನ ನಿಲ್ಲಿಸ್ಬಿಟ್ರು ಸೆಬಿ. ಯಾವುದಕ್ಕೆ? ಆಪ್ಷನ್ ಬೈಯಿಂಗಿಗೆ ಕೊಡುವಂಥದ್ದು. ಅಂದರೆ ನೀವು ಇಂಟ್ರಾಡೇ ಮಾಡೋದಾದ್ರೂ ನೀವು ಅಷ್ಟೇ ದುಡ್ಡನ್ನ ಕೊಡಬೇಕು, ನೀವು ನಾರ್ಮಲ್ ಟ್ರೇಡ್ ಮಾಡೋದಾದ್ರೂ ಕೂಡ ಅಷ್ಟೇ ದುಡ್ಡನ್ನ ಕೊಡಬೇಕು. ಮೊದಲು ಏನಾಗ್ತಾ ಇತ್ತು, ಇಂಟ್ರಾಡೇ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಲೆವರೇಜ್ ಸಿಗ್ತಾ ಹೋಗೋದು, ಅದು ನಿಲ್ಲಿಸಿ ಸುಮಾರು ದಿನ ಆಗೋಗಿದೆ. ಆದರೂ ಕೂಡ ನಾನು ಕೇಳಿದಂಗೆ ಕೆಲವೊಂದು ಬ್ರೋಕರೇಜಸ್ ಇದೆಯಂತೆ, ರುಪೀಝಿ ಅಂತ ಈ ಥರ ಯಾವುದೋ ಒಂದು, ಅದರಲ್ಲಿ ನಿಮಗೆ ಈಗಲೂ ಕೂಡ ಆಪ್ಷನ್ ಬೈಯಿಂಗಿಗೆ ಪ್ರೀಮಿಯಂ ಕೊಡ್ತಾಯಿದ್ರು. ಅಂದರೆ ನಿಮಗೆ ಲೆವರೇಜ್ ಕೊಡ್ತಾಯಿದ್ರು ಪ್ರೀಮಿಯಂ. ನಿಮಗೆ ₹100 ಇದ್ರೂ ಕೂಡ ನೀವು ₹500 ಟ್ರೇಡ್ ಮಾಡ್ಬೋದು. ಆ ಥರ ಆಪ್ಷನ್ ಬೈಯಿಂಗಿಗೆ ಅವೈಲೇಬಲ್ ಇತ್ತಂತೆ. ಅದೆಲ್ಲದನ್ನು ಕೂಡ ಬಂದ್ ಮಾಡಬೇಕಾಗುತ್ತೆ ಫೆಬ್ರವರಿ 1, 2025ರಿಂದ. ಕೆಲವೊಂದು ಆಪ್ಷನ್ ಸೆಲ್ಲಿಂಗಿಗೆ ಮಾರ್ಜಿನ್ ಬೆನಿಫಿಟ್ ಬ್ರೋಕರ್ ಟು ಬ್ರೋಕರ್ ಚೇಂಜ್ ಆಗುತ್ತೆ, ಬಟ್ ಅದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಇಲ್ಲಿ. ಅಪ್ ಫ್ರಂಟ್ ಕಲೆಕ್ಷನ್ ಅಂತ ಹೇಳ್ತಾ ಇರೋಂಥದ್ದು ಇದು ಆಪ್ಷನ್ ಬೈಯಿಂಗಿಗೆ. ಐ ಡೋಂಟ್ ಥಿಂಕ್ ನಾವೇನಾದರೂ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕು ಅಂತ, ಬಟ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಕ್ಲಾರಿಟಿ ಬರಬೇಕಿದೆ. ಬಟ್ ನನಗೆ ಗೊತ್ತಿರೋಂಗೆ ಕೆಲವೊಂದು ಪ್ಲಾಟ್ಫಾರ್ಮ್ಗಳು ಈಗಲೂ ಕೂಡ ಆಪ್ಷನ್ ಬೈಯಿಂಗಿಗೆ ಲೆವರೇಜ್ ಕೊಡ್ತಾ ಇದ್ವು. ಆ ಲೆವರೇಜ್ ಇರೋದಿಲ್ಲ. ಬಟ್ ನಾರ್ಮಲ್ ಯೂಸರ್ಸ್ ನೀವೇನು ಯೂಸ್ ಮಾಡ್ತಾ ಇದ್ರಿ, ಮೆನಿ ಆಫ್ ದ ಬ್ರೋಕರೇಜ್ ಫಾರ್ಮ್ಸು, ಅದರಲ್ಲಿ ಈ ಫೆಸಿಲಿಟಿ ಯಾವಾಗಲೂ ತೆಗೆದುಬಿಟ್ಟಿದ್ದಾರೆ, ಇದೇನು ಇರಲಿಲ್ಲ. ನೆಕ್ಸ್ಟು ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್ ಆನ್ ಎಕ್ಸ್ಪೈರಿ ಡೇ. ನೋಡಿ, ಕ್ಯಾಲೆಂಡರ್ ಸ್ಪ್ರೆಡ್ಡಲ್ಲಿ ಫಸ್ಟ್ ಆಫ್ ಆಲ್ ಸ್ಪ್ರೆಡ್ ವ್ಯಾಲ್ಯೂ ಅಂತ ಹುಡುಕಬೇಕಾಗುತ್ತೆ. ಅದು ಬೈ ಸ್ಪ್ರೆಡ್, ಪುಟ್ ಸ್ಪ್ರೆಡ್ ಅಂತ ಎರಡು ಬರ್ತಾ ಹೋಗುತ್ತೆ. ಅಂದರೆ ನೀವು ಒಂದೇ ಸ್ಟ್ರೈಕಿಂದು ಒಂದೇ ಇನ್ಸ್ಟ್ರೂಮೆಂಟ್ ಅಂದರೆ ನಿಫ್ಟಿ ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂದರೆ ಬಿಗ್ ಬ್ಯಾಂಕ್ ನಿಫ್ಟಿ, ಒಂದು ಈ ಮಂತಿನ ಒಂದು ಪೊಸಿಷನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಇನ್ನೊಂದು ಮುಂದಿನ ಮಂತಿನ ಬೈ ಮಾಡ್ತೀರಾ, ಅಥವಾ ಈ ಮಂತಿನ ಬೈ ಮಾಡ್ತೀರಾ, ಮುಂದಿನ ಮಂತಿನ ಸೆಲ್ ಮಾಡ್ತೀರಾ. ಇದ್ರ ಬಗ್ಗೆ ಬೈ ಪುಟ್ ಸ್ಪ್ರೆಡ್ ಮತ್ತು ಕಾಲ್ ಸ್ಪ್ರೆಡ್ ಅಂತ ಕರಿತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ಮಾರ್ಜಿನ್ಗಳು ಇನ್ನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇದ್ರದ್ದು ಒಂದು ಅಡ್ವಾಂಟೇಜ್ ಏನು ಅಂದರೆ, ನೀವು ಎಕ್ಸ್ಪೈರಿ ದಿನ ಟ್ರೇಡ್ ಮಾಡಿದ್ರಿ ಅಂತಂದರೆ, ಈ ರೀತಿ ಒಂದು ಕ್ಯಾಲೆಂಡರ್ ಸ್ಪ್ರೆಡ್ಡಲ್ಲಿ ನೀವು ಮಾಡಿದ್ರಿ ಅಂತಂದರೆ, ನಿಮಗೆ ಓವರ್ ಆಲ್ ಮಾರ್ಜಿನು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದನೂ ಕೂಡ ಜಾಸ್ತಿ ಪೊಸಿಷನ್ನ ತೊಗೊಳ್ಳೋಂಥ ಸಾಧ್ಯತೆ, ಇದರಿಂದ ರಿಸ್ಕು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ಡೈರೆಕ್ಷನಲ್ ಮೂವ್ ಆಯಿತು ಅಂತಂದರೆ ಅನ್ನೋದಕ್ಕೋಸ್ಕರ ಈ ಒಂದು ಕ್ಯಾಲೆಂಡರ್ ಸ್ಪ್ರೆಡ್ಡಿಂದ ಏನಾದರೂ ಮಾರ್ಜಿನ್ ಎಕ್ಸ್ಟ್ರಾ ಬೆನಿಫಿಟ್ ಸಿಗ್ತಾ ಇತ್ತಲ್ಲ, ಅದನ್ನು ತೆಗೆದುಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಫೆಬ್ರವರಿ 1, 2025ರಿಂದ. ಇದು ಬರೀ ಕ್ಯಾಲೆಂಡರ್ ಸ್ಪ್ರೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ, ಅಂದರೆ ಅವರಿಗೆ ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ಸ್ ಅಂತ ಹೇಳಿದ್ದಾರೆ. ಇದೇನು ಪೊಸಿಷನ್ ಲಿಮಿಟ್ಸ್ ಅಂತಂದರೆ, ನೋಡಿ, ಎಕ್ಸ್ಪೈರಿ ದಿನಗಳಲ್ಲಿ ಇದನ್ನು ಕೂಡ ಎಸ್ಪೆಷಲಿ ಒಂದು 4 ಸ್ನ್ಯಾಪ್ಶಾಟ್ನ ತಗೊತಾರೆ. ಅಂದರೆ ಒಂದು ರ್ಯಾಂಡಮ್ ಟೈಮಲ್ಲಿ ಏನು ಮಾಡ್ತಾರೆ, ಎಕ್ಸ್ಚೇಂಜ್ಗಳು ಒಂದು ಸ್ನ್ಯಾಪ್ಶಾಟ್ನ ತಗೋಬೇಕು. ಅಂದರೆ ಪೊಸಿಷನ್ಗಳು ಎಲ್ಲೆಲ್ಲಿದೆ, ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ ಅಂತ. ಇದು ಯಾಕೆ ಅಂದರೆ, ತುಂಬ ದೊಡ್ಡ ಪ್ಲೇಯರ್ಸ್ಗಳು ಬಂದ್ಬಿಟ್ಟು ಆಲ್ಗೋಯಿಂದ ಮೂಲಕ ಮತ್ತೊಂದು ಸ್ಪೈಕ್ ಮಾಡಿಬಿಟ್ಟು ನಿಮಗೆ ಮಾರ್ಕೆಟ್ನ ಎತ್ತಾಡ್ಸೋದು ಕಾಣಿಸ್ತಾ ಇದೆ ಅಲ್ವಾ. ಅವಾಗ ಆ ಥರ ಆಗಬೇಕು ಅಂತಂದರೆ, ಅದು ಆಗೋಕ್ಕಿಂತ ಮುಂಚೆ, ಬಿಲ್ಡ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ತೀರಾ ಔಟ್ ಆಫ್ ದ ಮನಿನಲ್ಲಿ ಒಂದು ಬೈಯಿಂಗ್ ಪೊಸಿಷನ್ ತಗೊಂತಾರೆ. ಆ ಸ್ಪೈಕ್ ಬರೋಕ್ಕಿಂತ ಮುಂಚೆ, ಸ್ಪೈಕ್ ಬರೆಸಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೋಡಿ, ಕಾಂಟ್ರಾಕ್ಟಲ್ಲಿ ಸ್ಪೈಕ್ ಬರಬೇಕು ಅಂತಂದರೆ ಅದು ಅಂಡರ್ಲೈನ್ ಅಂದರೆ ನಿಫ್ಟಿನಲ್ಲಿ ಸ್ಪೈಕ್ ಬರಬೇಕು. ನಿಫ್ಟಿನಲ್ಲಿ ಸ್ಪೈಕ್ ಬರಬೇಕು ಅಂತಂದರೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿರೋಂಥ ಸ್ಟಾಕಲ್ಲಿ ಸ್ಪೈಕ್ ಬರಲೇಬೇಕು. ಅಂದರೆ ಅಲ್ಲಿ ಅವರು ಮೂಮೆಂಟ್ನ ಮಾಡಲೇಬೇಕು. ಸೊ ಈಗ ಓವರ್ ಆಲ್ ಲಾಟ್ ಸೈಜ್ ಚೇಂಜ್ ಮಾಡೋದು ಇದೆಲ್ಲ ಮಾಡಬೇಕು ಅಂದರೆ, ಒಂದು ಮ್ಯಾನಿಪುಲೇಷನ್ ಮಾಡಬೇಕು ಅಂತಂದ್ರೂ ಕೂಡ ಅಲ್ಲಿ ಅವರು ಜಾಸ್ತಿ ದುಡ್ಡಿನ ಚೇಂಜಸ್ನ ಮಾಡಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಒಂದು ಲಾಟ್ ಸೈಜ್ನ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಜೊತೆಗೆ ಈ ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ಸ್ನ ತೊಗೊತಾ ಇದ್ದರೆ, ಯಾರಾದರೂ ಮಧ್ಯದಲ್ಲಿ ಏನಾದರೂ ಪೊಸಿಷನ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಅನ್ಇವನ್ ಆಗಿ ಆಗಬೇಕಾಗದಂಥ ಜಾಗದಲ್ಲಿ ತುಂಬ ಹೈ ಪೊಸಿಷನ್ಗಳು ಬಿಲ್ಡ್ ಆಗ್ತಾ ಇದೆ ಅಂತಂದರೆ ಒಂದು ಅಲರ್ಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅದನ್ನು ಒಂದು ಜಾರಿ ಮಾಡಬೇಕು ಅಂತಿದ್ದಾರೆ. ಇದು ಲಾಸ್ಟ್ April 1, 2025 ಬರಬೇಕು ಅಂತ ಹೇಳಿದ್ದಾರೆ. ಈ 6 ಚೇಂಜಸ್ಸು ಈಗ ಸದ್ಯಕ್ಕೆ ನವೆಂಬರಿಂದ ಮುಂದಿನ ವರ್ಷ ಏಪ್ರಿಲ್ ತನಕ ಎಕ್ಸಿಕ್ಯೂಟ್ ಆಗುವಂಥದ್ದು. ಜೊತೆಗೆ ಒಂದಿಷ್ಟು ಸ್ಟ್ರೈಕ್ಗಳು, ಎಷ್ಟು ಸ್ಟ್ರೈಕ್ಗಳು, ಒಂದು 25 ಸ್ಟ್ರೈಕ್ಗಳೇನೋ ನಮಗೆ ಅವೈಲೇಬಲ್ ಇದೆ ಅಲ್ವಾ. ಈಗ ಅಡ್ಡ ಮನೆಯಿಂದ ಮೇಲ್ಗಡೆ ಒಂದು 20, ಕೆಳಗಡೆ ಒಂದು 20 ಅಷ್ಟೇನೋ ಅವೈಲೇಬಲ್ ಇರುತ್ತೆ. ಅದನ್ನ ಕಮ್ಮಿ ಮಾಡಬೇಕು, ಒಂದು 15 ಏನೋ ಕೊಡೋದು ಅಷ್ಟೇ ಅಂತ ಇತ್ತು. ಅದ್ರ ಬಗ್ಗೆ ಏನೂ ಡಿಸಿಷನ್ನ ತೊಗೊಂಡಿಲ್ಲ ಈ ಸದ್ಯದ ನಿರ್ಣಯದಲ್ಲಿ. ಬಟ್ ಈ 6 ಚೇಂಜಸ್ಸು ಇವಾಗ ಮಾಡಿರುವಂಥದ್ದು. ಏನೇನು ಬದಲಾವಣೆ ಅಂದರೆ ಇಷ್ಟೇ ಬದಲಾವಣೆ ಮಾಡಿರುವಂಥದ್ದು. ಸರಿ, ಈಗ ಯಾಕೆ ಈ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ನಾವು ಮಾತಾಡ್ತಾ ಹೋಗೋಣ. ನೋಡಿ, F&O ಟ್ರೇಡಿಂಗ್ ಅಂತ ನಾವು ಮಾತಾಡ್ತಾ ಹೋಗೋದಾದರೆ, ಇದರಿಂದ ಬೆನಿಫಿಷಿಯಲ್ಸ್ ನೇರವಾಗಿ ಬೆನಿಫಿಟ್ ಇರುವಂಥದ್ದು ಯಾರಿಗೆ? ಒಂದು ಇನ್ಸ್ಟಿಟ್ಯೂಟ್ಸ್ಗಳಿಗೆ, ಇನ್ನೊಂದು ಗೌರ್ಮೆಂಟಿಗೆ. ಆಯಿತು, ರಿಟೇಲರ್ಸ್ ಅನ್ನೋದು ಕತೆ ಆಮೇಲೆ ಬರೋಣ. ಬಟ್ ಮೇಯ್ನಾಗಿ ಇನ್ಸ್ಟಿಟ್ಯೂಟ್ಸು ಮತ್ತು ಗೌರ್ಮೆಂಟ್ಗಳಿಗೆ ಬರ್ತಾ ಹೋಗುತ್ತೆ. ಇನ್ಸ್ಟಿಟ್ಯೂಟ್ಸ್ ಅಂತ ಬಂದರೆ ಅದರಲ್ಲಿ FI ಮತ್ತು DI ಬರ್ತಾ ಹೋಗುತ್ತೆ. ಆದರೆ ನೋಡಿ, DI ಅವರು ಈ FIಗಳು ಜಾಸ್ತಿಯಾಗಿ ಹೆಡ್ಜ್ ಮಾಡ್ಕೊಳ್ಳೋಂಥದ್ದು ತಮ್ಮ ಪೋರ್ಟ್ಫೋಲಿಯೋನ. ಯಾಕೆಂದರೆ ಫಾರಿನ್ ಪ್ಲೇಯರ್ಸ್ ಆಗಿರ್ತಾರೆ, ಹಾಗಾಗಿ ಒಂದು ಹೆಡ್ಜಿಂಗ್ಗೋಸ್ಕರ ಆಪ್ಷನ್ನ ಉಪಯೋಗಿಸ್ತಾರೆ. ಜೊತೆಗೆ ಇವಾಗ ಡೈಲಿ ಆಪ್ಷನ್ಸ್ ಬೈಯಿಂಗು ಇದೆಲ್ಲ ಬಂದಿರೋದ್ರಿಂದ, ಅಂದರೆ ಪ್ರತಿದಿನ ಎಕ್ಸ್ಪೈರಿ ಅಂತ ಬಂದಿರೋದ್ರಿಂದ ಅದನ್ನ ಒಂದು ಅದರ ಬಿಸ್ನೆಸ್ ಇನ್ಕಮ್ ಆಗಿ ಕೂಡ ಅವರು ನೋಡ್ತಾ ಇದ್ದಾರೆ. ಸೊ FI ಅಂತಂದರೆ ಅದು ಕಂಪ್ಲೀಟಾಗಿ ಫಾರಿನ್ ಮನಿ ಅವರಿಗೆ ಹೋಗ್ತಾ ಹೋಗುತ್ತೆ. DI ಅಂತಂದರೆ ಅದರಲ್ಲಿ ಖಂಡಿತ ರಿಟೇಲ್ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡಲ್ಲಿ ಏನು ಹೂಡಿಕೆ ಮಾಡ್ತಾ ಇದೀವಿ ಅದಿರುತ್ತೆ. ಜೊತೆಗೆ ಕಾರ್ಪೊರೇಟ್ಸ್ಗಳು ಕೂಡ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ, ಅವ್ರದ್ದು ಒಂದಿಷ್ಟು ಪಾಲ್ಗಳಿರುತ್ತೆ. ಬಟ್ DIಗಳು ಯಾವುದು ಜಾಸ್ತಿ ಅವರು
ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಅಂದರೆ F&O ಟ್ರೇಡಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ಅವ್ರದ್ದು ಮೇನ್ ಫೋಕಸ್ ಅವ್ರದ್ದು ಒಂದು ಮ್ಯೂಚುವಲ್ ಫಂಡ್ ಇನ್ಫ್ಲೋ ಏನು ಬರ್ತಾ ಇರುತ್ತೆ ಅದನ್ನ ಕ್ಯಾಶ್ ಮಾರ್ಕೆಟಲ್ಲಿ ಸೆಟಲ್ ಮಾಡ್ಕೊಳ್ಳೋದೇ ಆಗಿರುತ್ತೆ. ಆ ಸ್ಪೈಕು, ಒಂದು ಕರೆಕ್ಷನ್ನು, ಏನೇ FIIಗಳು ಮಾಡಿದ್ರೂ ಕೂಡ F&O ಸಲುವಾಗಿ ಅದು ಒಂದು ಆ ರೀತಿಯಾಗಿ ಆಪರ್ಚುನಿಟಿ, ಒಂದು ಇಂಡೈರೆಕ್ಟ್ ಬೆನಿಫಿಟ್ ಕೊಡ್ತಾ ಹೋಗುತ್ತೆ DIಗಳಿಗೆ. ಬಟ್ ಗೌರ್ಮೆಂಟ್ ಅಂತ ಬಂತು ಅಂತಂದರೆ ಗೌರ್ಮೆಂಟಿಗೆ ಏನಾಗುತ್ತೆ, ಎಕ್ಸ್ಚೇಂಜ್ಗಳಿದೆ, ಅಂದರೆ NSE BSE ಅವರು ಗೌರ್ಮೆಂಟಿಗೆ ಚಾರ್ಜಸ್ನ ಕೊಡಬೇಕಾಗುತ್ತೆ. ಜೊತೆಗೆ ಸೆಬಿ ಒಂದು ಬೋರ್ಡ್ ಇದೆ, ಅದು ಕೂಡ ಎಲ್ಲ ಕಡೆಯಿಂದ ಸೆಬಿ ಚಾರ್ಜಸ್ ಅಂತ ಕಲೆಕ್ಟ್ ಮಾಡುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಅಂತ ಕಲೆಕ್ಟ್ ಮಾಡುತ್ತೆ, GST ಅಂತ ಕಲೆಕ್ಟ್ ಮಾಡುತ್ತೆ, ಅದೆಲ್ಲ ಕೂಡ ವಾಪಸ್ಸು ಗೌರ್ಮೆಂಟಿಗೆ ಹೋಗ್ತಾ ಹೋಗುತ್ತಲ್ವಾ. ಇದು ಮೇನ್ ಬೆನಿಫಿಟ್ಸ್ ಅಂತ ಇರೋಂಥದ್ದು. ಈಗ ಏನಾಗ್ತಾ ಹೋಯಿತು, ಈ ಒಂದು ಅಡಿಕ್ಷನ್ ಅಂತ ಕರಿಬೋದು ಸ್ಟಾಕ್ ಮಾರ್ಕೆಟ್ನ. ಕೆಲವರು ಏನಂತ ಹೇಳ್ಬೋದು, ಇದನ್ನ ಒಂದು ಗ್ಯಾಂಬ್ಲಿಂಗ್ ಅಂತ ಕರಿತಾ ಹೋಗ್ಬೋದು, ಎರಡು ಕೂಡ ಕರಿತಾ ಹೋಗ್ತಾರಲ್ವ. ಗ್ಯಾಂಬ್ಲಿಂಗ್ ಆಗೋದು ಅಡಿಕ್ಷನ್ ಆಗುತ್ತೆ, ಅಡಿಕ್ಷನ್ ಆಗೋದು ಗ್ಯಾಂಬ್ಲಿಂಗ್ ಆಗುತ್ತೆ, ಆ ಥರನೂ ಹೇಳ್ತಾ ಹೋಗ್ತಾರೆ. ಇದನ್ನ ನೋಡಿ ಬೇರೆ ಬೇರೆ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಗಳಿದೆ ನಮ್ಮ ಸಮಾಜದಲ್ಲಿ. ಉದಾಹರಣೆಗೆ ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಒಂದಿಷ್ಟು ಈ ಬೆಟ್ಟಿಂಗ್ ಗೇಮ್ಗಳಾಗಿರ್ಬೋದು, ಅದು ಕೆಲವೊಂದು ಕ್ರಿಕೆಟು ಈ ಥರ ಬೆಟ್ಟಿಂಗ್ಗಳಾಗಿರ್ಬೋದು, ಅಥವಾ ರಮ್ಮಿ ಈ ಥರದ್ದು ಬಂದಿರೋದಾಗಿರ್ಬೋದು. ಇದೆಲ್ಲದೂ ಕೂಡ ಕೆಟ್ಟದ್ದು ಅಂತ ಗೊತ್ತು ಯಾರಿಗೆ, ಗೌರ್ಮೆಂಟಿಗೆ. ಆದರೆ ಅದನ್ನ ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಅದರಿಂದನೇ ಮೇನ್ ರೆವೆನ್ಯೂ ಅನ್ನೋದು ಗೌರ್ಮೆಂಟಿಗೆ ಬರ್ತಾ ಇರೋದು, ಕರೆಕ್ಟಾ? ಸೊ ಸೇಮ್ F&Oನಲ್ಲೂ ಕೂಡ ಆಗ್ತಾ ಹೋಯಿತು. ಆಫ್ಟರ್ ಕೋವಿಡ್ ಸಿಕ್ಕಾಪಟ್ಟೆ ಒಂದು ಇನ್ಫ್ಲೋ ಬರೋಕ್ಕೆ ಶುರುವಾಯಿತು. ಸುಮಾರು ಜನ ಡಿಮ್ಯಾಟ್ ಖಾತೆ ತೆರೆದ್ರು, ಓಪನ್ ಮಾಡಿದವರೆಲ್ಲ ಏನು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಡೈರೆಕ್ಟಾಗಿ F&O ಟ್ರೇಡಿಂಗಿಗೆ ಧುಮುಕಕ್ಕೆ ಶುರು ಮಾಡಿದ್ರು. ಸೊ ಇನಿಷಿಯಲಿ ಎಲ್ಲದೂ ಚೆನ್ನಾಗೇ ಇತ್ತು, ಓಕೆ ರೆವೆನ್ಯೂ ಬರ್ತಾ ಇದೆ, ಸೊ ಬ್ರೋಕರೇಜ್ ಫರ್ಮ್ಗಳು ಅವರು ಖುಷಿಯಾಗಿರ್ತಾರೆ, ನಮಗೂ ದುಡ್ಡು ಬರುತ್ತೆ, ಎಲ್ಲದೂ ಕೂಡ ಚೆನ್ನಾಗುತ್ತೆ ಅಂತ ಏನು ಮಾಡಿದ್ರು, ಇನ್ನೂ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ರೆವೆನ್ಯೂ ಬರ್ತಾ ಇದೆಯಲ್ಲ ಅಂತ ಶುರುವಿನಲ್ಲಿ ಎವ್ರಿ ಡೇ ಎಕ್ಸ್ಪೈರಿ ಸೆಬಿಯಿಂದನೇ ಮಾಡಿದ, ಸೆಬಿ ಗೌರ್ಮೆಂಟ್ ಅಪ್ರೂವಲ್ದಲ್ಲೇ ಮಾಡೋಕ್ಕಾಗತ್ತಾ, ಮಾಡಿದ್ರು. ಸೊ ಜಾಸ್ತಿ ರೆವೆನ್ಯೂ ಬರ್ತಾ ಇತ್ತು ಅಂತ. ಅದರಲ್ಲೂ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಂದರೆ NSE ಅವರು ಎಕ್ಸ್ಪೈರಿ ಇದ್ದಿದ್ದನ್ನು BSE ಅವರು ಇಡೋದಿಲ್ಲ, BSE ಅವರು ಇಡೋದಿಲ್ಲ, NSE ಅವರು ಇಡೋದಿಲ್ಲ, ಇಬ್ಬರೂ ಕೂಡ ಟ್ರಾನ್ಸಾಕ್ಷನ್ ಚಾರ್ಜ್ನ ತಗೋಬೋದು ಅಂತ ಹೇಳಿ ಆ ಒಂದು ಅಗ್ರಿಮೆಂಟ್ಗೂ ಬಂದು ಎಲ್ಲದೂ ನಡೀತಾ ಇತ್ತು. ಆದರೆ ಕ್ರಮೇಣವಾಗಿ ಇವ್ರಿಗೆ ಏನು ಅರ್ಥ ಆಗ್ತಾ ಹೋಯಿತು ಅಂತಂದರೆ ಇದು ಒಂದು ಎಕನಾಮಿಕ್ ಕ್ರೈಸಿಸ್ ಆಗೋಕ್ಕೆ ಕಾರಣ ಆಗಿದೆ ಅಂತ ಇದನ್ನ ಸೆಬಿ ಚೇರ್ಪರ್ಸನ್ ಕೂಡ ಉಲ್ಲೇಖ ಮಾಡಿದ್ರು. RBI ಗವರ್ನರ್ ಕೂಡ ಒಂದು ರಿಸ್ಕ್ ಇದೆ ಅಂತ ಹೇಳ್ತಾ ಹೋದ್ರು. ಯಾಕೆ ಆ ಥರ ಆಯಿತು ಅಂತಂದರೆ ಬ್ಯಾಂಕಲ್ಲಿ ದುಡ್ಡಿಡುವಂಥದ್ದು ಕಮ್ಮಿ ಆಗ್ತಾ ಇದೆ. ನೋಡಿ, ಡೆಪಾಸಿಟ್ ರೇಷಿಯೋ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಕ್ರೆಡಿಟ್ ತೊಗೊತಾ ಇದ್ದಾರೆ, ಬ್ಯಾಂಕಿಂದ ಸಾಲ ತೊಗೊತಾ ಇದ್ದಾರೆ, ಆದರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುವಂಥ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದು ಒಂದು ಎಕನಾಮಿಕ್ ಕ್ರೈಸಿಸ್ನ, ಅಂದರೆ ಕ್ರೆಡಿಟ್ ಟು ಡೆಬಿಟ್ ರೇಷಿಯೋ ಆಯಿತು ಅಂದರೆ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಒಂದು ಕುತ್ತನ್ನು ತರ್ತಾ ಹೋಗ್ಬೋದು. ಒಂದು ಎರಡನೇದು, ಪ್ರತಿ ತಿಂಗಳು ಏನು ಲಾಸ್ ಆಗ್ತಾ ಇದೆಯಲ್ಲ F&Oನಲ್ಲಿ, ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಡೇಟಾ ಬಂದಿದೆ, 93% ಮಾತ್ರ ವಿನ್ ಆಗ್ತಾ ಇದ್ದಾರೆ, 7% ಲೂಸ್ ಆಗ್ತಾ ಇದ್ದಾರೆ ಅಂತ. ಆದರೆ ಆ ಕಳ್ಕೊತಾ ಇರೋದು ದುಡ್ಡಿದೆಯಲ್ಲ, ಅದು ಪ್ರತಿ ತಿಂಗಳು GST ಅಂತ ಕಲೆಕ್ಷನ್ ಬರುತ್ತಲ್ಲ, ಅದಕ್ಕಿಂತಲೂ ಜಾಸ್ತಿ ಅಮೌಂಟು ಜನ ಕಳ್ಕೊತಾ ಇದ್ದಾರೆ. ಸೊ ಗೌರ್ಮೆಂಟು ಅಯ್ಯೋ ಈ ದುಡ್ಡನ್ನು ಜನ ಏನಾದರೂ ಸ್ಪೆಂಡ್ ಮಾಡಿದ್ದಿದ್ರೆ ಅಥವಾ ಬ್ಯಾಂಕಲ್ಲಿ ಇಟ್ಟಿದ್ರೆ ವಾಪಸ್ ನಮ್ಮ ಸಿಸ್ಟಮಿಗೆ ಬಂದಿರುವಂಥದ್ದು, ಆದರೆ ಅನ್ಯಾಯವಾಗಿ ಇದನ್ನ ಕಳ್ಕೊತಾ ಇದ್ದಾರೆ. ಸರಿ, ಕಳ್ಕೊತಾ ಇದ್ದಾರೆ ಅಂದರೆ ಇದನ್ನ ಪಡ್ಕೊತಾ ಇರೋರು ಯಾರು? ಅದು ಹೈ ಪ್ರೊಪ್ರೈಟರಿ ಡೆಸ್ಕಲ್ಲಿರುವಂಥ ಪ್ಲೇಯರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಮೇಯ್ನ್ ಆಗಿ FIIsಗಳು. ಅಂದರೆ ಏನಾಗ್ತಾ ಇದೆ, ಅದಿಷ್ಟು ದುಡ್ಡು ತಿಂಗಳ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇದೆ, ಫಾರಿನ್ ಪ್ಲೇಯರ್ಸು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆಯಿತು, ಗೌರ್ಮೆಂಟ್ಗೂ ಇದರಿಂದ ಎಕ್ಸ್ಚೇಂಜು ಚಾರ್ಜಸ್ ಅಂತ ಬರ್ತಾ ಇದೆ, ಸ್ಟ್ಯಾಂಪ್ ಡ್ಯೂಟಿ ಅಂತ ಬರ್ತಾ ಇದೆ, GST ಅಂತ ಬರ್ತಾ ಇದೆ. ಆದರೆ ಅದೆಲ್ಲದಕ್ಕಿಂತ ದೊಡ್ಡ ಮೊತ್ತ FIIಗಳು ಆಚೆ ತಗೊಂಡು ಹೋಗ್ತಾ ಇದ್ದಾರೆ, ದೇಶದಿಂದ ಆಚೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಗೌರ್ಮೆಂಟ್ನ ದೃಷ್ಟಿಗೆ ಬಿತ್ತು. ಜೊತೆಗೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಇವಾಗ ಒಂದು ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇದೆಯಲ್ಲ, ಅದು ವೀಕ್ ಆಗ್ತಾ ಹೋಗುತ್ತೆ. ಡೆಪಾಸಿಟೇ ಬರ್ತಾ ಇಲ್ಲ ಅಂದರೆ ಅವ್ರು ಹೆಂಗೆ ಸಾಲ ಕೊಡೋಕ್ಕಾಗುತ್ತೆ ಮುಂದೆ ದಿನಗಳಲ್ಲಿ? ಸೊ ಇದು ಒಂದು ಮೇಜರ್ ಇಂಪ್ಯಾಕ್ಟ್ ಆಗ್ತಾ ಹೋಯಿತು. ಸೊ ಈ ಕಾರಣದಿಂದಾಗಿ ಏನು ಮಾಡಿದ್ರು, ಇವಾಗ ಇದಕ್ಕೆ ಏನಾರು ಒಂದು ತಡೆಗೋಡೆನ ತರಲೇಬೇಕು. ಹಾಗಂತ ಏನು ಮಾಡೋದು, ರೆವೆನ್ಯೂ ಬರ್ತಾ ಇದೆ ಗೌರ್ಮೆಂಟಿಗೆ, ಆ ರೆವೆನ್ಯೂ ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಿದ್ರು, ಇವಾಗ ಯಾರ್ಯಾರು ಇದರಲ್ಲಿ ಆಲ್ರೆಡಿ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ F&Oನಲ್ಲಿ ಇದ್ದಾರೆ, ಅವ್ರನ್ನ ಕಂಟಿನ್ಯೂ ಮಾಡಲೇಬೇಕು, ನಾವು ಅದನ್ನ ನಿಲ್ಸೋಕ್ಕಾಗೋದಿಲ್ಲ. ಬಟ್ ರೆವೆನ್ಯೂನ ನಾವು ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಿದ್ರು, STTಗಳನ್ನು ಮತ್ತೆ ಜಾಸ್ತಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಇವಾಗ. ಸೊ STTಗಳು ಜಾಸ್ತಿ ಮಾಡುತ್ತೆ. ಅದರಲ್ಲಿ STT ಜಾಸ್ತಿ ಆಗ್ತಾ ಇದೆ ಅಂದರೆ ಬ್ರೋಕರೇಜ್ ಫರ್ಮ್ಗಳು ಏನು ಮಾಡ್ತಾರೆ, ಅವರು ಕೂಡ ಇವಾಗ ಏನು ಮಾಡಬೇಕು, ಬ್ರೋಕರೇಜು ಏನು ಈಗ ನೋಡಿ ಮಾರ್ಕೆಟ್ ಪಾರ್ಟಿಸಿಪೇಷನ್ ಕಮ್ಮಿ ಆಗ್ತಾ ಹೋಗುತ್ತಲ್ವಾ, ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಬರ್ತಾ ಇದೆ, ಲಾಟ್ ಸೈಜ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಅಥವಾ ದಿನಕ್ಕೆ ಒಂದೊಂದು ಎಕ್ಸ್ಪೈರಿ ಇದ್ದಿದ್ದು ಹೋಗಿ ವಾರಕ್ಕೆ ಒಂದೇ ಎಕ್ಸ್ಪೈರಿ ಆ ಥರ ಆಗ್ತಾ ಇದೆ ಅಂತಂದರೆ ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತೆ. ಪಾರ್ಟಿಸಿಪೇಷನ್ ಕಮ್ಮಿ ಆದರೆ ಮೇನ್ ಡೈರೆಕ್ಟ್ ಪ್ಲೇಯರ್ಸು ಬ್ರೋಕರೇಜ್ ಫರ್ಮ್ಗಳು ಅವರಿಗೆ ರೆವೆನ್ಯೂನಲ್ಲಿ ಹೊಡ್ತಾ ಬಿಡುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಅವರು ತಮ್ಮ ಬೆಲೆನ ಜಾಸ್ತಿ ಮಾಡಬೇಕು. ಅಂದರೆ ಇವಾಗ ಇಷ್ಟು ದಿನ ನಿಮಗೆ ಸುಮಾರು 0 ಡೆಲಿವರಿ ಚಾರ್ಜಸ್ ಅಂತ ಬರ್ತಾ ಇತ್ತು, ಅದು ಇನ್ಮೇಲಿಂದ ಜಾಸ್ತಿ ಆಗ್ತಾ ಹೋಗೋದು. ಏನ್ ಜನರಲ್ನವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ₹20 ಚಾರ್ಜ್ ಮಾಡ್ತಾರೆ ಇನ್ಮೇಲಿಂದ. ನೀವು ಡೆಲಿವರಿ ಕ್ಯಾಶ್ ಅಂದರೆ ನೀವು ಮನೆ ತೊಗೊಂಡು ಹೋಗ್ತಾ ಇದ್ರಲ್ಲ ಡಿಮ್ಯಾಟಿಗೆ, ಅದು ಮೊದಲು 0 ಇತ್ತಲ್ಲ, ಅದು ₹20 ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೆರೋದವ್ರದ್ದು ಕೂಡ ಆ ಸ್ಪೆಕ್ಯುಲೇಷನ್ ಇತ್ತು, ಬಟ್ ನೆನ್ನೆ ಕನ್ಫರ್ಮ್ ಮಾಡಿದ್ದಾರೆ ನಿತಿನ್ ಕಾಮತ್ ಅವರು, ಯಾವುದೇ ರೀತಿ ಅಂತ ಡೆಲಿವರಿ ಚಾರ್ಜಸ್ ಅಂತ ನಾವು ಮಾಡಲ್ಲ ಅಂತ. ಹಾಗಂತ F&O ಚಾರ್ಜಸ್ ಜಾಸ್ತಿ ಮಾಡಲ್ಲ ಅಂತೇನಿಲ್ಲ, ಅದು ಜಾಸ್ತಿ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ಈ ಮುಂಬರುವ ದಿನಗಳಲ್ಲಿ ಅದೇ ರೀತಿಯಾಗಿ ಸ್ಯಾಸ್ ಆನ್ಲೈನ್ ಅವ್ರದ್ದು ಕೂಡ ₹10 ಪರ್ ಟ್ರೇಡ್ ಫ್ಲಾಟ್ ಇದ್ದಿದ್ದು ₹12.5 ಮಾಡಿದ್ದಾರೆ. ಅವರು ಸ್ಟಾಕು ಅಂತ ಚೇಂಜ್ ಆಗ್ತದೆ. ಈ ಥರ ಪ್ರತಿ ಬ್ರೋಕರಲ್ಲೂ ನೀವು ಕೇಳ್ತಾನೆ ಬರ್ತೀರಾ. ಯಾಕೆಂತಂದರೆ ಅಡ್ವರ್ಟೈಸಿಂಗ್ ರೆವೆನ್ಯೂ ಅದನ್ನು ಕೂಡ ಕಮ್ಮಿ ಮಾಡಿದರೆ ಜನ ಪುಷ್ ಮಾಡೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಪಾರ್ಟಿಸಿಪೇಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅವ್ರ ರೆವೆನ್ಯೂ ಸ್ಟ್ರೀಮ್ನ ಅದೇ ರೀತಿ ಇಟ್ಕೋಬೇಕು ಅಂತಂದರೆ ಅವರು ಚಾರ್ಜಸ್ನ ಜಾಸ್ತಿ ಮಾಡ್ತಾನೆ ಹೋಗಬೇಕಾಗುತ್ತೆ. ಗೌರ್ಮೆಂಟ್ ಕೂಡ ಪಾರ್ಟಿಸಿಪೇಷನ್ ಕಮ್ಮಿ ಆಗಿರೋದ್ರಿಂದ ತಮ್ಮ ರೆವೆನ್ಯೂ ಹಾಳಾಗಬಾರ್ದು ಅಂತಂದರೆ ಅವರು ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ. ನೋಡಿ, STT ಮತ್ತು ಟ್ರಾನ್ಸಾಕ್ಷನ್ ಚಾರ್ಜಸ್ ಬಂದಾಗ ಓವರಾಲ್ ನಮಗೆ ಏನು ಒಂದು ₹2,000, 1 ಕೋಟಿಗೆ ₹2,000 ಜಾಸ್ತಿ ಆಗುತ್ತೆ ಅಂತ ನಾವು ಮಾತಾಡಿದ್ವಿ. ಬಟ್ ಅದು ಒಬ್ಬರಿಂದ, ಅಂದರೆ ಓವರಾಲ್ ನೀವು ಟ್ರೇಡ್ ಮಾಡುವಂಥದ್ದು ಲಕ್ಷಗಟ್ಟಲೆ
ಮೇಲೇ ಇರುತ್ತೆ ಒಂದು ಲಾಟ್ ಓವರ್ ಆಲ್ ಸೈಜ್ ಅಂತ ನೋಡೋದಾದರೆ. ಅದು ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದಾಗ ಅದು ದೊಡ್ಡ ಅಮೌಂಟೇ ಆಗ್ತಾ ಹೋಗುತ್ತೆ. ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಷನ್ ಕಮ್ಮಿ ಆದ್ರೂ ಅವ್ರ ರೆವೆನ್ಯೂ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆನೇ ಇದೆ. FIIಗಳಿಗೆ ಏನು ಇವಾಗ ಯಾವ ರೀತಿ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ, ಲಾಟ್ ಸೈಜ್ನ ಜಾಸ್ತಿ ಮಾಡಿದ್ರು, ಮಾರ್ಕೆಟ್ ಪಾರ್ಟಿಸಿಪೇಷನ್ ನೋಡಿ. FIIಗಳಿಗೆ ಮೇನ್ ಕಾಣಿಸ್ತಾ ಇದ್ದಿದ್ದೆ ಯಾಕೆ ಇಲ್ಲಿ ಒಂದು ಆಪರ್ಚುನಿಟಿ ಇದೆ ಅಂತಂದರೆ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದರು. ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದರೆ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆಪ್ಷನ್ ಬೈಯಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾರೆ. ವಾರಕ್ಕೆ ಅಥವಾ ತಿಂಗಳಲ್ಲಿ ಎಲ್ಲೋ 1-2 ದಿನ ನಿಮಗೆ ಒಳ್ಳೆ ರೀತಿಯಂಥ ಮೊಮೆಂಟ್ ಕಾಣಿಸುತ್ತೆ. 1 ಇದ್ದಿದ್ದು 1:5 1:10 ಆಗ್ತಾ ಹೋಗುತ್ತೆ. ಸೊ ಅದು ಯಾರ್ಯಾರು ಆಪ್ಷನ್ ಬೈಯಿಂಗ್ ಮಾಡ್ತಿದ್ರು ಅವರೆಲ್ಲ ಈ ಆಪರ್ಚುನಿಟಿ ಇದೆ ಅಂತ ಅದಕ್ಕೆ ಹುಕ್ ಆಗಿರ್ತಾರೆ. ಆದರೆ ಪ್ರತಿದಿನ ಏನು ಮಾಡ್ತಾರೆ, ಸ್ಪೈಕ್ ಮಾಡಿಸೋದು ಅಥವಾ ಅದೇ ರೇಂಜಲ್ಲಿ ಮುಗಿಸ್ಬಿಟ್ಟು ಏನು ಮಾಡ್ತಾ ಇದ್ರು, ಆ ದುಡ್ಡನ್ನು ಅಷ್ಟನ್ನು ಕಲೆಕ್ಟ್ ಮಾಡ್ಕೊತಾ ಹೋಗ್ತಾ ಇದ್ರು. ಇನ್ನು ಮುಂದೆ ಆ ರೀತಿ ಮ್ಯಾನಿಪುಲೇಷನ್ ಮಾಡೋದು ಪ್ರತಿದಿನ ಮಾಡೋಂಥದ್ದು ಆಗೋದಿಲ್ಲ. ಯಾಕೆಂತಂದರೆ ಪ್ರತಿದಿನ ಎಕ್ಸ್ಪೈರಿ ಅಂತ ಇರೋದಿಲ್ಲ. ಜೊತೆಗೆ ಈ ರೀತಿ ಯಾರು ಬಂದು ಸಿಗಾಕೊಂತ ಇದ್ರಲ್ಲ ಆಪ್ಷನ್ ಬೈಯಿಂಗ್ ಮಾಡಿಕೊಂಡು, ಅವರು ಮೇನ್ಲಿ ಬಿಗಿನರ್ಸೇ ಆಗಿರ್ತಾರಲ್ವ, ಅಂದರೆ ಸಣ್ಣ ಕ್ಯಾಪಿಟಲ್ ಇಟ್ಕೊಂಡು ಬಂದಿರೋರೇ ಆಗಿರ್ತಾರೆ. ಅವರು ಮಾರ್ಕೆಟಿಂದ ಆಚೆ ಹೋಗ್ತಾರೆ. ಅಫ್ಕೋರ್ಸ್ ಇದಕ್ಕೆ ಮತ್ತೆ ಲೋನ್ ತೊಗೊಂಡು ಜನ ಸಾಲ ಮಾಡಿಕೊಂಡು ಆ ರೀತಿ ಬರೋಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿ ಏನಾದರೂ ಆಯಿತು ಅಂತಂದರೆ ದುರದೃಷ್ಟಕರ. ಯಾಕೆಂದರೆ ಸುಮಾರು ಜನ ಮಾರ್ಕೆಟಲ್ಲಿ ಲೂಸ್ ಆದವರು ಅದೇ ರೀತಿ ಮಾಡಿರೋದನ್ನು ಕೇಳಿದ್ದೀನಿ. ಸೊ ಲಾಸ್ಟ್ ಟೈಮು ಕೂಡ ಈ ಥರ ಒಂದು ಪ್ರಪೋಸಲ್ ಬರ್ತಾ ಇದೆ ಅಂತಂದಾಗ ಕಮೆಂಟ್ ಸೆಕ್ಷನಲ್ಲೂ ಕೂಡ ಒಂದು ಆಗಿತ್ತು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಹುಚ್ಚು ನಿರ್ಧಾರ ತೊಗೊತಾ ಇದ್ದಾರೆ ಅಂತ. ಅದು 2-3 ಥರ ಇರ್ಬೋದು, ಅದನ್ನ ನಾನು ಮಾತಾಡ್ತಾ ಹೋಗ್ತೀನಿ ಮುಂದೆ. ಬಟ್ ಹೋಪ್ಫುಲಿ ಇದು ಒಂದು ಕಾನ್ಸೆಪ್ಟು, ಇದಕ್ಕೋಸ್ಕರ ಈ ಬದಲಾವಣೆನ ಮಾಡ್ತಾರಂಥದ್ದು ಗೌರ್ಮೆಂಟು. ಇದು ಫಾರಿನಿಗೆ ದುಡ್ಡು ಹೋಗ್ತಾ ಇದೆಯಲ್ಲ, ಇದನ್ನು ತಪ್ಪಿಸಬೇಕು ಅನ್ನೋದಕ್ಕೋಸ್ಕರ ಮೇನ್ ಉದ್ದೇಶ. ಬಟ್ ಇವ್ರ ರೆವೆನ್ಯೂ ಕೂಡ ಚೆನ್ನಾಗಿ ಇಟ್ಕೋಬೇಕು, ಅದಕ್ಕೆ ಚಾರ್ಜಸ್ ಜಾಸ್ತಿ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ರಿಟೇಲರ್ಸಿಗೆ ಆ ಒಂದು ಪೈನು ಕಾಣಕ್ಕೆ ಸಿಗ್ಬೋದು. ಸೊ ಮುಂದೆ ನಮಗೇನು ಹಾಗಾದರೆ ಅನ್ನೋದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ನ ರೆಡಿ ಮಾಡಿದ್ದೀನಿ ನೋಡಿ. ಈ ಟೇಬಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕ್ಯಾಪಿಟಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಬಿಗಿನರ, ಇಂಟರ್ಮೀಡಿಯೇಟಾ, ಎಕ್ಸ್ಪರ್ಟಾ ಅಂತ ಹೇಳ್ತಾ ಇದ್ದೀನಿ. ಇದು ಎರಡೂ ಕೂಡ ಸೇಮೇ ಆಗಿರಬೇಕು ಅಂತಿಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಕ್ಯಾಪಿಟಲ್ ಕಮ್ಮಿ ಇಟ್ಕೊಂಡು ಬಂದಿದ್ದೀರಾ ಅಂತಂದರೆ ಮತ್ತು ಎಕ್ಸ್ಪೀರಿಯನ್ಸು ಕಮ್ಮಿ ಇದೆ ಅಂತಂದರೆ ನಾನು ಅವ್ರನ್ನ ಬಿಗಿನರ್ ಅಂತ ಕರಿತಾ ಇದ್ದೀನಿ. ಬಟ್ ಕೆಲವ್ರದ್ದು ಕೇಸಲ್ಲಿ ಏನಾಗಿರ್ಬೋದು, ಅವ್ರ ಹತ್ರ ಕ್ಯಾಪಿಟಲ್ ಚೆನ್ನಾಗೇ ಇರ್ಬೋದು, ಆದರೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರ್ಬೋದು. ಆ ಥರ ಇದ್ದರೆ ನೀವು ಡೈರೆಕ್ಟಾಗಿ ಈ ಸೆಕ್ಷನ್ನ ನೋಡ್ತಾ ಹೋಗ್ಬೋದು. ಯಾವ್ದಾದ್ರು ಒಂದು ಜಾಸ್ತಿ ಇದ್ರೂ ನಿಮಗೆ, ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ನಿಮಗೆ, ಅಂದರೆ ಒಂದು 4-5 ವರ್ಷದಿಂದ ಮಾರ್ಕೆಟಲ್ಲಿದ್ದೀರಾ, ಬಟ್ ನೀವು ಇನ್ನೂ ಬಿಗಿನಿಂಗ್ ಸ್ಟೇಜ್ ಆಫ್ ಯುವರ್ ಕರಿಯರಲ್ಲಿದ್ದೀರಾ, ನಿಮ್ಮ ಹತ್ರ ಒಳ್ಳೆ ಕ್ಯಾಪಿಟಲ್ ಇಲ್ಲ, ಆದರೂ ಸಂಭವ ಮಾರ್ಕೆಟಲ್ಲಿ ಸಣ್ಣ ಲಾಸ್ ಮಾಡಿಕೊಂಡು 4-5 ವರ್ಷದಿಂದ ಸರ್ವೈವ್ ಆಗಿದ್ದೀರಾ ಅಂತಂದರೆ ಆಗಲೂ ಕೂಡ ನಿಮ್ಗೆ ಅಪಿಯರ್ ಆಗಲ್ಲ. ಬಟ್ ಜನರಲ್ ನೋಷನಲ್ಲಿ ನಾನು ಹೇಳ್ತಾ ಇದ್ದೀನಿ, ಕ್ಯಾಪಿಟಲ್ಲು ಕಮ್ಮಿ ಇದೆ, ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಅಂದರೆ ಅವ್ರನ್ನ ಬಿಗಿನರ್ ಅಂತ ಇದ್ದೀನಿ. ಎರಡು ಒಂದು ಸಾಧಾರಣ ಮೊತ್ತದಲ್ಲಿದೆ ಅಂದರೆ ಅದನ್ನ ಇಂಟರ್ಮೀಡಿಯೇಟ್ ಅಂತ ಇದ್ದೀನಿ. ಕ್ಯಾಪಿಟಲ್ ಎಕ್ಸ್ಪೀರಿಯನ್ಸ್ ಎರಡು ಚೆನ್ನಾಗಿದೆ ಅಂದರೆ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು, F&O ನೋಡಿ, ಮೇನ್ ಆಗಿ ಟ್ರೇಡಿಂಗ್ ಅಂತ ನೋಡೋದಾದರೆ F&O ಟ್ರೇಡಿಂಗ್ ಇದೆ. ಅದೇ ರೀತಿ ಇನ್ವೆಸ್ಟಿಂಗಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್, ಸ್ವಿಂಗ್ ಇನ್ವೆಸ್ಟಿಂಗ್ ಏನಂತ ಹೇಳ್ಬೋದು, ನಾನು ಇನ್ವೆಸ್ಟಿಂಗ್ ಅಂತಲೇ ಕರಿತಾ ಇದ್ದೀನಿ. 1 ಮಂತಿಗೆ ಇನ್ವೆಸ್ಟ್ ಮಾಡೋಕ್ಕೆ, 1 ವಾರಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಮಾಡಿದ್ದೀನಿ ಅಂತ ಅಂತಿರ್ಬೋದು ನೀವು. ಕ್ಯಾಶ್ ಟ್ರೇಡಿಂಗ್ ಅಂದರೆ ಇದು ಇಂಟ್ರಾಡೇ ಮಾತ್ರ ಹೇಳ್ತಾರಂಥದ್ದು ನಾನಿಲ್ಲಿ. ಅಂದರೆ ಯಾವುದೋ ಒಂದು ಸ್ಟಾಕಲ್ಲಿ ಅವತ್ತಿನ ಬೆಳಗ್ಗೆ ಬೈ ಮಾಡಿ ರಾತ್ರಿ ಮಧ್ಯಾಹ್ನದೊಳಗೆ ಸೆಲ್ ಮಾಡೋದು, ಅಥವಾ ಬೆಳಗ್ಗೆ ಸೆಲ್ ಮಾಡಿ ಮಧ್ಯಾಹ್ನದೊಳಗೆ ಬೈ ಮಾಡೋದಿದೆಯಲ್ಲ, ಅದು ಕ್ಯಾಶ್ ಟ್ರೇಡಿಂಗ್ ಅಂತ ತೊಗೊತಾ ಇದ್ದೀನಿ. ನೀವು ಬಿಗಿನರ್ ಆಗಿದ್ದೀರಾ ಅಂದರೆ ನಿಮ್ಮ ಕ್ಯಾಪಿಟಲ್ಲೇ 1 ಲಕ್ಷಕ್ಕಿಂತ ಕಮ್ಮಿ ಇದೆ, ನಿಮ್ಮ ಒಳ್ಳೆ ಪೋರ್ಟ್ಫೋಲಿಯೋನೂ ಇಲ್ಲ, ನಿಮ್ಮ ಹತ್ರ 1 ಲಕ್ಷ 2 ಲಕ್ಷ ಈ ರೀತಿಯೇ ಪೋರ್ಟ್ಫೋಲಿಯೋ ಮಾಡಿದ್ದೀರಾ ನೀವು ಅಂತಂದರೆ ನಿಮ್ಮದು ಓವರ್ ಆಲ್ ಕ್ಯಾಪಿಟಲ್ಲೇ ಕಮ್ಮಿ ಇದೆ ಅಂತ ಆಯಿತು. ಸೊ ಕ್ಯಾಪಿಟಲ್ಲೇ ಕಮ್ಮಿ ಇದೆ, ನಿಮಗೆ ಎಕ್ಸ್ಪೀರಿಯನ್ಸು ಕೂಡ ನಿಮಗೆ ಜಾಸ್ತಿ ಇಲ್ಲ, 1-2 ವರ್ಷ ಅಥವಾ ಆಫ್ಟರ್ ಕೋವಿಡಿಂದ ನೀವು ಮಾರ್ಕೆಟಲ್ಲಿ ಇದ್ದೀರಾ ಅಂತಂದರೆ ನೀವು ಆಪ್ಷನ್ ಬೈಯಿಂಗಿನ ಇನ್ಮೇಲಿಂದ ಕ್ವಿಟ್ ಮಾಡೋದೇ ಸರಿಯಾದ ನಿರ್ಧಾರ ಆಗ್ತಾ ಆಗುತ್ತೆ. ಯಾಕೆ ಅಂತಂದರೆ ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂದರೆ ನಿಮಗೆ ರಿಸ್ಟ್ ಟು ಕೂರೋದಿಲ್ಲ. ಯಾಕೆಂದರೆ ಒಂದು ಲಾಟಿಗೆ ಜಾಸ್ತಿ ಬೆಲೆನ ಕೊಡಬೇಕಾಗ್ತಾ ಹೋಗುತ್ತೆ. ನೀವು ತುಂಬ ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ಮಾತ್ರ ನಿಮಗೆ ಅಲ್ಲಿ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ, ಇಲ್ಲಾಂದರೆ ಕಂಪ್ಲೀಟ್ ತೀಟಾಡಿಕೆ ಆಗಿ ಎಕ್ಸಿಟ್ ಆಗುತ್ತೆ. ಸೊ ಬಿಗಿನರ್ ಆಗಿದ್ದೀರಾ, ನನ್ನ ಹತ್ರ ಕ್ಯಾಪಿಟಲ್ಲು ಕಮ್ಮಿ ಇದೆ, ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಅಂದರೆ ಇನ್ನು ಮುಂದೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಗೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಫಸ್ಟು ನೀವು ಅದಕ್ಕೆ ಬೇಕಾದಂಥ ಮಾರ್ಜಿನ್ ತೊಗೋಬೇಕು ಅಂತಂದರೆ ಫಸ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಅಥವಾ 1 ಲಕ್ಷಕ್ಕಿಂತ ಕಮ್ಮಿ ಕ್ಯಾಪಿಟಲ್ ಇಟ್ಕೊಂಡು ಬಂದಿದ್ದೀರಾ, ನೀವು ನಿಮ್ಮ ಟಾಪ್ ಪ್ರಿಯಾರಿಟಿ ಇನ್ನು ಮುಂದೆ ಏನಾಗಿರಬೇಕು, ಮಾರ್ಜಿನ್ ತೊಗೊಳೋದಾಗಿರಬೇಕು. ಮಾರ್ಜಿನ್ ತೊಗೊಳಕ್ಕೆ ಟಾಪ್ ಪ್ರಿಯಾರಿಟಿ ಫಸ್ಟು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದ ಕಡೆ ಆಗಿರಬೇಕು. ಅಂದರೆ ನೀವು ಇನ್ವೆಸ್ಟಿಂಗ್ ಬಗ್ಗೆನೇ ಫೋಕಸ್ ಮಾಡಬೇಕು. ಕ್ಯಾಶ್ ಟ್ರೇಡಿಂಗ್ ಮಾಡಬೇಕು, ಇಂಟ್ರಾಡೇ ಮಾಡಬೇಕು ಅಂತಂದರೆ ಈಗ ಕಲಿಯೋ ಬಗ್ಗೆ ಯೋಚನೆ ಮಾಡ್ಬೋದು ನೀವು. ಆದರೆ ನೀವು ದುಡ್ಡನ್ನು ಎಲ್ಲಿ ಹಾಕಬೇಕು, ಓನ್ಲಿ ಇನ್ವೆಸ್ಟಿಂಗ್ ಅಂತಲೇ ನೀವು ಮಾಡ್ತಾ ಹೋಗಿ. ಸೊ ಇದು ಇವೆಂಚುಲಿ ನೀವು ಕೂಡ ಅವಾಗ ಇಂಟರ್ಮೀಡಿಯೇಟಿಗೆ ಚೇಂಜ್ ಆಗ್ತಾ ಹೋಗ್ತೀರಾ, ಆಗ ಚೇಂಜಸ್ ಮಾಡ್ಕೋಬೇಕು. ಬಟ್ ಈಗ ಇನ್ನು ಮುಂದೆ ಆಪ್ಷನ್ ಬೈಯಿಂಗನ್ನು ನೀವು ಮಾಡುವಂಥದ್ದು ಆಗೋದಿಲ್ಲ. ಆಪ್ಷನ್ಸಲ್ಲಿ ನೀವು ಆಲ್ರೆಡಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಮಿನಿಮಮ್ ಒಂದು ಒಳ್ಳೆ ಕ್ಯಾಪಿಟಲ್ ಬೇಕಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಅದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಸೊ ನೀವು ಪ್ಯೂರ್ ಇನ್ವೆಸ್ಟ್ಮೆಂಟನ್ನು ನೀವು ಫೋಕಸ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು, ಸ್ವಿಂಗು ಅದನ್ನು ಯೋಚನೆ ಮಾಡ್ತಾ ಹೋಗ್ಬೋದು. ಕ್ಯಾಶ್ ಮಾರ್ಕೆಟನ್ನು ಕೂಡ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗಲೇ ಕ್ಯಾಶ್ ಮಾರ್ಕೆಟಿಗೂ ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ಚಾರ್ಜಸ್ಸೇ ಬೀಳ್ತಾ ಹೋಗುತ್ತೆ ಮತ್ತು ಮಾರ್ಜಿನ್ ಬೇಕಾಗ್ತಾ ಹೋಗುತ್ತೆ. ನೀವು ಕಲಿತಾ ಹೋಗ್ಬೋದು, ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ವರ್ಚುವಲ್ ಟ್ರೇಡಿಂಗ್ ಮಾಡ್ತಾ ಹೋಗ್ಬೋದು. ಇದು ಬಿಗಿನರ್ಸಿಗೆ. ಅದೇ ರೀತಿಗೆ ಇಂಟರ್ಮೀಡಿಯೇಟ್ ಅಂದರೆ ನಿಮ್ಮ ಹತ್ರ 1 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ಇದೆ, ನಿಮ್ಮ ಹತ್ರ 1-2-3 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನಿಮಗೆ ಅಂತಂದರೆ ಆಪ್ಷನ್ ಬೈಯಿಂಗ್ ಇನ್ಮೇಲಿಂದ ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ
ಅಂತಂದರೆ ನೀವು ಒಂದು 3-4 ಲಾಟ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರಿ ಅಂತ ಅನ್ಕೋಣ. ಇನ್ನು ಮುಂದೆ ಅದೇನಾಗ್ತಾ ಹೋಗುತ್ತೆ, 1 ಲಾಟು 2 ಲಾಟೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ ಆಪ್ಷನ್ ಬೈಯಿಂಗಲ್ಲಿ. ನೀವು ಅಷ್ಟು ಸಣ್ಣ ಲಾಟಲ್ಲಿ ಮಾಡಿ ನೀವು ಪ್ರಾಫಿಟ್ ಮಾಡ್ತಾ ಹೋಗಬೇಕು, ನಿಮ್ಮ ಕಡೆಗೂ ಕೂಡ ಇರಬೇಕು, ಮತ್ತು ಅಪ್ ಫ್ರಂಟ್ ನಿಮಗೆ ಪ್ರೀಮಿಯಂ ಕೂಡ ಜಾಸ್ತಿ ಬರ್ಸ್ಬೇಕಾಗುತ್ತೆ. ಸೊ ಕ್ವಿಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ನಿಮಗೆ ಕಷ್ಟ ಅಂತೂ ಖಂಡಿತ ಆಗುತ್ತೆ ಇಂಟರ್ಮೀಡಿಯೇಟ್ ಅವರಿಗೆ. ಆಪ್ಷನ್ ಸೆಲ್ಲಿಂಗು ನೀವು ಶುರು ಮಾಡಿದ್ರಿ ಇಂಟರ್ಮೀಡಿಯೇಟ್ ಆಗಿ ಇಟ್ಕೊಂಡು ಅಂತಂದರೆ, ಯಾಕಂದರೆ 1 ಲಕ್ಷದ ಮೇಲಿದೆ ಅಂದ್ರೂ ನೀವು 1 ಲಾಟು 2 ಲಾಟು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಹೋಗ್ಬೋದು. ಆದರೆ ಇನ್ಮೇಲಿಂದ ಏನಾಗ್ತಾ ಹೋಗುತ್ತೆ, ಆ ಪ್ರಾಫಿಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಅಥವಾ ಯಾವುದಕ್ಕೂ ಕೂಡ ಅವಕಾಶ ಸಿಗ್ತಾ ಹೋಗೋದಿಲ್ಲ. ನಿಮ್ಮ ಅಪ್ ಫ್ರಂಟ್ ಸ್ಟಾರ್ಟಿಂಗಲ್ಲಿ ನೀವು ಎಂಟರ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಪ್ರಾಫಿಟ್ ರೆಡ್ಯೂಸ್ ಆಗ್ತಾ ಹೋಗ್ಬೋದು. ಅಂದರೆ ನೀವು ಅನ್ಕೊಂಡಾಗ ಹೋಗಲಿಲ್ಲ ಅಂತಂದರೆ ನೀವು ಸ್ಟಾಪ್ ಲಾಸ್ ಬುಕ್ ಮಾಡಿಕೊಂಡು ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲ ನೀವು ಅನ್ಕೊಂಡಾಗ ಹೋದ್ರು ಅಂದ್ರೂ ಕೂಡ ನೀವು ಜಸ್ಟ್ ಬಿಕಾಸ್ ನೀವು 1 ಲಾಟಲ್ಲಿ ಟ್ರೇಡ್ ಮಾಡೋದ್ರಿಂದ ನಿಮಗೆ ಒಂದು ಏನು ಪ್ರಾಫಿಟ್ ಅಂತ ಇತ್ತು ಅದು ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮ್ಮದು ಕೂಡ ಇವಾಗ ಏನಾಗಿರುತ್ತೆ, ಪ್ರಾಫಿಟ್ನ ಅಂದರೆ ಪ್ರಯಾರಿಟಿ ಏನಾಗಿರುತ್ತೆ, ಮಾರ್ಜಿನ್ನ ಜಾಸ್ತಿ ಮಾಡ್ಕೊಳೋದ್ ಕಡೆನೇ ಆಗಿರುತ್ತೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಸ್ವಿಂಗ್ ಟ್ರೇಡಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಆಪ್ಷನ್ ಬೈಯಿಂಗ್ ಅನ್ನೋದು ಕಷ್ಟ ಆಗ್ತಾ ಹೋಗೋದ್ರಿಂದ ನೀವು ಆಪ್ಷನ್ ಬೈಯಿಂಗ್ ಬದಲಿಗೆ ನೀವು ಕ್ಯಾಶ್ ಮಾರ್ಕೆಟ್ ಇಂಟ್ರಾಡೇ ಅಂದರೆ ಸ್ಟಾಕಲ್ಲಿ ಇಂಟ್ರಾಡೇ ಮಾಡೋದ್ರ ಬಗ್ಗೆ ನೀವು ಗಮನ ವಹಿಸ್ತಾ ಹೋಗ್ಬೋದು. ಯಾರು ಕಲ್ತಿಲ್ಲ ಅಂತಂದರೆ ನೀವು ಕಲಿಯೋದಕ್ಕೆ ಸ್ಪೆಂಡ್ ಮಾಡ್ಬೋದು. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಚಾರ್ಟ್ ಪ್ಯಾಟರ್ನ್ ರೀಡಾಗಿ ಮಾಡಕ್ಕೆ ಬರ್ತೀನಿ ಅಂದರೆ ನೀವು ಗ್ರೀಕ್ಸು ಇದೆಲ್ಲ ಇನ್ವಾಲ್ವ್ ಆಗಿ ಅದರಲ್ಲಿ ನಿಮ್ಮ ಅಪ್ಫ್ರಂಟ್ ಪ್ರೀಮಿಯಂ ಕೊಟ್ಕೊಂಡು ಬರೋದಕ್ಕಿಂತ ನೀವು ಖಂಡಿತವಾಗ್ಲೂ F&O ಬೈಯಿಂಗ್ ಮಾಡೋದ್ರ ಬದಲು ಕ್ಯಾಶ್ ಮಾರ್ಕೆಟ್ ಬಗ್ಗೆ ನೀವು ಸ್ವಿಚ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು ಇಂಟರ್ಮೀಡಿಯೇಟ್ ಇರೋರು. ಅದೇ ರೀತಿಗೆ ಎಕ್ಸ್ಪರ್ಟ್ ಅಂತಂದರೆ 5 ಲಕ್ಷ ಮೇಲಿದ್ರೆ ಎಲ್ಲ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಎಕ್ಸ್ಪೀರಿಯನ್ಸ್ ವೈಸು ಕೂಡ ನಿಮಗೆ ನೋಡಿ ಇಲ್ಲಿ ಇನ್ನೂ ಒಂದು ಬಿಗಿನರ್ ಇಂಟರ್ಮೀಡಿಯೇಟ್ ಎಕ್ಸ್ಪರ್ಟ್ ಅಂತ ನಾನು ಹೆಂಗೆ ತಿಳ್ಕೊಳೋದು ಅಂತಂದರೆ, ನೀವು ಅಟ್ಲೀಸ್ಟ್ ನೀವು 1 ತಿಂಗಳಾದ್ರೂ ಆನ್ ಮಂತ್ ಆನ್ ಮಂತ್ ಬೇಸಿಸಲ್ಲಿ ನೀವು ಪ್ರಾಫಿಟ್ ಆಗಿಲ್ಲ ಅಂತಂದರೆ ನೀವು ಇನ್ನೂ ಬಿಗಿನರ್ ಅಂತಲೇ ಇದ್ದೀರಾ. ಅಂತಂದರೆ ಈಗ ಸೆಪ್ಟೆಂಬರ್ ಅಂತ ಅನ್ಕೊಂಡು, ಸೆಪ್ಟೆಂಬರ್ ಮುಗಿದಿಲ್ವಾ, ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30 ನಿಮ್ಮ P&L F&Oನಲ್ಲಿ ಪ್ರಾಫಿಟ್ ಇರಬೇಕು. ಆ ಥರ ಯಾವುದಾದ್ರೂ 1 ತಿಂಗಳಾದರೂ ನಿಮಗೆ ಈ ಇಯರಲ್ಲಿ ಪ್ರಾಫಿಟ್ ಆಗಿದೆ ಅಂತಂದರೆ ನೀವು ಬಿಗಿನರ್ ಲೆವೆಲ್ನ ಪಾಸ್ ಮಾಡಿದಿರಾ ಅಂತ ನೀವು ಇಂಟರ್ಮೀಡಿಯೇಟ್ ಅಂತ ಅನ್ಕೋಬೋದು. ಬಟ್ ನಿಮಗೆ ಅದು ಆಗೇ ಇಲ್ಲ ಅಂತಂದರೆ, ಅದು ಒಂದು ಸಲನೂ ಆಗಿಲ್ಲ, 1 ತಿಂಗಳು 30 ದಿನವೂ ನಾನು ಟ್ರೇಡ್ ಮಾಡಿರಬೇಕು, ಆದರೆ ಆ 30 ದಿನದಲ್ಲಿ ನಾನು ಅಟ್ ಎಂಡ್ ಆಫ್ 30 ಡೇಸ್ ನನಗೆ ಪ್ರಾಫಿಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಇನ್ನೂ ಬಿಗಿನರಲ್ಲೇ ಇದ್ದೀರಾ ಅಂತ. ಅದೇ ರೀತಿಯಾಗಿ ಇಂಟರ್ಮೀಡಿಯೇಟ್ ಅಂದರೆ ನೀವು 1 ತಿಂಗಳು ಸಕ್ಸಸ್ಫುಲಿ 30 ಡೇಸ್ ಟ್ರೇಡ್ ಮಾಡಿದ್ದೀರಾ, ನೀವು ಚಾರ್ಜಸ್ ಎಲ್ಲ ಕಳೆದು ಕೂಡ ನೀವು ಪ್ರಾಫಿಟಬಲ್ ಆಗಿ ಬಂದಿದ್ದೀರಾ ಅಂತಂದರೆ ನೀವು ಇಂಟರ್ಮೀಡಿಯೇಟ್ ಸ್ಟೇಜಲ್ಲಿ ಇದ್ದೀರಾ ಅಂತ. ಎಕ್ಸ್ಪರ್ಟ್ ಸ್ಟೇಜ್ ಅಂದರೆ ನೀವು 2 ತಿಂಗಳು ಕನ್ಸಿಕ್ಯೂಟಿವ್ ಆಗಿ 60 ಡೇಸ್ ನೀವು ಟ್ರೇಡ್ ಮಾಡಿರಬೇಕು, ಓವರ್ ಆಲ್ ನೀವು ಪ್ರಾಫಿಟಬಲ್ ಆಗಿರಬೇಕು. ಆ ಪ್ರಾಫಿಟು ನೀವು ಕೊಡೋದಂಥ ಬ್ರೋಕರೇಜು ಚಾರ್ಜಸ್ಸು ಅದನ್ನೆಲ್ಲ ಮೀರಿ ಪ್ರಾಫಿಟ್ ಆಗಿರಬೇಕು. ಆ ರೀತಿ ಆಗಿದ್ದೀರಾ ಅಂದರೆ ಮಾತ್ರ ನೀವು ಎಕ್ಸ್ಪರ್ಟ್ ಅಂತ ತಿಳ್ಕೊಬೋದು. ಇಲ್ಲ ಅಂತಂದರೆ ನೀವು ಬೇರೆ ಸ್ಟೇಜಸ್ ಅದೇ ತಿಳ್ಕೊಬೇಕು. ನೋಡಿ, ಅದು ಒಂದು ಕ್ಯಾಪಿಟಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಒಂದು ಮಾನದಂಡ P&L ಮಾನದಂಡನ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ಇದ್ದೀರಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಮತ್ತು ನೀವು ಕಂಟಿನ್ಯೂಸ್ ಆಗಿ ಒಂದು 2 ಮಂತ್ಸ್ ಆದರೂ ನೀವು ಪ್ರಾಫಿಟಲ್ಲಿ ನೀವು ಕ್ಲೋಸಿಂಗ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿದೆ ಅಂತಂದರೆ, ಇನ್ಮೇಲೆ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರಿ ಅಂದರೆ ನೋಡಿ, ಬರೀ ಆಪ್ಷನ್ ಬೈಯಿಂಗ್ ಮಾಡಿಕೊಂಡು ಈ ಸ್ಟೇಜ್ನ ರೀಚ್ ಆಗೋಕ್ಕಾಗಿರುತ್ತಾ ಅನ್ನೋದು ನನಗಂತೂ ಡೌಟ್ ಇದೆ. ನೀವು ಖಂಡಿತ ಆಲ್ರೆಡಿ ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡ್ತಾ ಇದ್ರಿ. ಸೊ ಇನ್ಮುಂದೆ ನಾನು ಸ್ಟೇಬಲ್ ಪ್ರಾಫಿಟ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಎಕ್ಸ್ಪರ್ಟ್ ಟ್ರೇಡರ್ಸಿಗೆ. ಯಾಕೆ ಅಂದರೆ ಈ ಪ್ರತಿದಿನ ಎಕ್ಸ್ಪೈರಿ ಇದೆಲ್ಲ ಆದಾಗ ಸ್ಪೈಕ್ ಬರುವಂಥದ್ದು, ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಭಯ ಆಗುವಂಥದ್ದು, ಈ ರೀತಿ ಎಲ್ಲ ತುಂಬ ವಾಲಟಿಲಿಟಿ ಆಗ್ತಾ ಇತ್ತು. ಈಗ ಮಂತ್ಲಿ ಎಕ್ಸ್ಪೈರಿ ಕಡೆಗೆ ಹೋಗ್ತಾ ಇದೆ, ವಾರಕ್ಕೆ ಒಂದೇ ಆಗ್ತಾ ಇದೆ ಅಂತಂದರೆ ಸಿಸ್ಟಮ್ ಸ್ವಲ್ಪ ಕ್ಲೀನ್ ಆಗ್ತಾ ಇದೆ. ಅಂದರೆ ಇದರಲ್ಲಿ ಅನ್ನೆಸೆಸರಿಯಾಗಿ ಒಂದು ಸ್ಪೈಕ್ ಬರುವಂಥದ್ದು ಇದೆಲ್ಲ ಕಮ್ಮಿ ಆಗುತ್ತೆ. ಸೊ ಮಂತ್ಲಿ ಪೊಸಿಷನ್ಗಳನ್ನು ಪ್ಲಾನ್ ಮಾಡೋದಕ್ಕೆ ಸ್ಟೇಬಲ್ ಪ್ರಾಫಿಟ್ ಅಂತ ಯಾರು ಪ್ಲಾನ್ ಮಾಡ್ತಿದ್ರು ಅವರಿಗೆ ಇನ್ನೂ ಸುಲಭ ಆಗ್ತಾ ಹೋಗ್ಬೋದು. ಎಕ್ಸ್ಪರ್ಟ್ಗಳಿಗೆ ಇದು ಹೆಲ್ಪ್ ಆಗ್ತಾನೆ ಹೋಗುತ್ತೆ ಈ ನಿರ್ಧಾರ. ಅದೇ ರೀತಿಯಾಗಿ ಆಪ್ಷನ್ ಬೈಯಿಂಗಲ್ಲಿ ಪ್ರಾಫಿಟ್ ರೆಡ್ಯೂಸ್ ಆಗ್ಬೋದು, ಯಾಕಂದರೆ ಒಂದೇ ಸಲ ಸ್ಪೈಕ್ ಬರುವಂಥದ್ದು ಇದು ಸಿಗದಲ್ಲಿರೋದ್ರಿಂದ ಆ ಒಂದು ಆಪರ್ಚುನಿಟಿ ಕಮ್ಮಿ ಆಗ್ತಾ ಹೋಗ್ಬೋದು. ಬಟ್ ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಆಗ್ತಾ ಹೋಗ್ಬೋದು. ಇನ್ವೆಸ್ಟಿಂಗ್ ಎವರ್ ಗ್ರೀನ್ ಗೊತ್ತಿದೆ, ನೀವು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿರೋದ್ರಿಂದನೇ ಅದನ್ನ ಪ್ಲೆಡ್ಜ್ ಮಾಡಿಬಿಟ್ಟು ನೀವು ಇವಾಗ ಒಳ್ಳೆ ಕ್ಯಾಪಿಟಲ್ನ ತಂದಿದ್ರೆ ಅದರಿಂದ ನೀವು ಪ್ರಾಫಿಟಬಲ್ ಆಗಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ಎವರ್ ಗ್ರೀನ್ ಕಾನ್ಸೆಪ್ಟ್ ಆಗಿರುತ್ತೆ. ಮುಂದೆ ನಿಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಇನ್ನೂ ಒಂದು ಸಜೆಷನ್ ಅಂತ ಏನು ಹೋಗೋದಾದರೆ, F&O ಬೈಯಿಂಗ್ ಮಾಡ್ತಾ ಇದ್ರಿ ಯಾರಾದರೂ ಅಂತಂದರೆ ಇದರಲ್ಲೂ ಕೂಡ ನೀವು ಕ್ಯಾಶ್ ಮಾರ್ಕೆಟ್ಗೆ ಸ್ವಿಚ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಮತ್ತು ಮೋರ್ ಮಂತ್ಲಿ ಪೊಸಿಷನ್ ಅಂತ ಹೇಳಿದ್ದೀನಿ ನಾನು ಇಲ್ಲಿ, ಪ್ಲಾನ್ ಮೋರ್ ಮಂತ್ಲಿ ಪೊಸಿಷನ್ಸ್ ಅಂತ. ಯಾಕಂದರೆ ಈಗ ಸಿಸ್ಟಮ್ ಸ್ಟೇಬಲ್ ಆಗಕ್ಕೆ ಬರೋ ಸಾಧ್ಯತೆ ಇರೋದ್ರಿಂದ ನೀವು ಮಂತ್ಲಿ ಪೊಸಿಷನ್ ಕಡೆ ಯೋಚನೆ ಮಾಡೋದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ಸೊ ಇದು ನನಗೆ ಅನಿಸಿದ್ದು ಇದರಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ. ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ನೀವು ಆಲ್ರೆಡಿ ಎಲ್ಲರೂ ನೋಡಿ ಟ್ರೇಡ್ ಮಾಡಲೇಬೇಕು ಅಂತ ಏನಿಲ್ಲ. ಯಾಕಂತಂದರೆ ಮೊನ್ನೆ ಒಂದು ಡೇಟಾ ಕೊಟ್ಟಿದ್ರಿ, ಯಾರು ಜಾಸ್ತಿ ಕಳ್ಕೊಂಡಿದ್ದಾರೆ ಸ್ಟೇಟ್ ವೈಸ್ ನೋಡೋದಾದರೆ ಕರ್ನಾಟಕ 4th ಪೊಸಿಷನ್ಲಿದೆ, ತೆಲಂಗಾಣ, ಆಂಧ್ರ, ತಮಿಳುನಾಡು, ನಂತರ ಕರ್ನಾಟಕನೇ. ಮತ್ತು ಯಾರು ಜಾಸ್ತಿ ಕಳ್ಕೊತಾ ಇದ್ದಾರೋ ಅವರೇ ಲೋನ್ ಮಾಡ್ಕೊಂಡು ಬಂದು ಮತ್ತೆ ಕಳ್ಕೊತಾ ಇದ್ದಾರೆ ಅಂತ. ಯಾಕಂದರೆ ನಾನು ಕಮೆಂಟ್ ಸೆಕ್ಷನ್ಸಲ್ಲಿ ಈ ಥರ ಏನಾದ್ರು ಚೇಂಜಸ್ ಮಾಡ್ತಿದ್ದಾರೆ ಅಂತ ಬಂದಾಗ ಇದ್ರ ಬಗ್ಗೆ ಒಂದು ಆಕ್ಷೇಪ ತರುವಂಥ ಕಮೆಂಟ್ಸ್ಗಳು ನೋಡಿದಾಗ ನನ್ನ ಮನಸ್ಸಲ್ಲಿ 2 ಓಡುತ್ತೆ. 2 ಕಾರಣದಿಂದ ನಿಮ್ಗೆ ಆಕ್ಷೇಪ ಹೊಡ್ತಾ ಇರಬೇಕು. ಒಂದು, ಆಲ್ರೆಡಿ ಮಾರ್ಕೆಟಲ್ಲಿ ಚೆನ್ನಾಗಿ ದುಡ್ಡನ್ನು ಕಳ್ಕೊಂಡಿದ್ದೀರಾ, ಈಗ ಮತ್ತೆ ಅದನ್ನ ರಿಕವರಿ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮೊತ್ತದಲ್ಲಿ ವಾಪಸ್ ಬರ್ತಾ ಇದ್ರಿ. ಆದರೆ ಈಗ ರೆಸ್ಟ್ರಿಕ್ಷನ್ಸ್ ಬರ್ತಾ ಇರೋದ್ರಿಂದ ನನಗೆ ಆ ಒಂದು ತಡೆಗೋಡೆ ಹೊಡೆಯುತ್ತೆ ಅಂತ. ನೋಡಿ, ಯಾವತ್ತೂ ಕೂಡ ಕಳ್ಕೊಂಡಿದ್ದನ್ನು ಕಳ್ಕೊಂಡಿದ್ದ ಜಾಗದಲ್ಲೇ ಹುಡುಕಬೇಕು ಅಂತ ಕೆಲವರು ಹೇಳ್ಬೋದು, ಆದರೆ ಈ ಜಾಗದಲ್ಲಿ ಅದಾಗೋದಿಲ್ಲ. ಯಾಕಂದರೆ ಇದು ಝೀರೋ ಸಮ್ ಗೇಮ್ ಅಂತ ಕರಿಬೋದು ನಾವು. ಝೀರೋ ಸಮ್ಮು ಅಲ್ಲ, ಇದು ನೆಗೆಟಿವ್ ಸಮ್ ಗೇಮ್. ಅಂದರೆ
ಅಂದರೆ ಯಾರೊಬ್ಬರು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ರು ಲಾಸ್ ಮಾಡ್ತಾ ಇರ್ತಾರೆ, ಖಂಡಿತ ಅದು ಒಬ್ಬರು ಜೇಬಿಂದ ಒಬ್ಬರು ಜೇಬಿಗೆ ಹೋಗ್ತಾ ಇರುತ್ತೆ. ಅದರಲ್ಲದೆ ಈ ಚಾರ್ಜಸ್ಸು ಇದೆಲ್ಲದರಿಂದಾಗೂ ಕೂಡ ನಿಮಗೆ ಇನ್ನೂ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಪ್ರಾಫಿಟ್ ಬಂದಿದೆ ಅಂದ್ರೂ ಕೂಡ ಅಷ್ಟು ಪ್ರಾಫಿಟ್ ನಿಮ್ದಲ್ಲ, ಅದರಲ್ಲಿ ಚಾರ್ಜಸ್ನ ಕೊಟ್ಟು ಆಮೇಲೆ ನೀವು ಬರುವಂಥದ್ದು. ಹಾಗಾಗಿ ಇದು ನೆಗೆಟಿವ್ ಸಮ್ ಗೇಮ್, ಝೀರೋ ಸಮ್ ಗೇಮು ಅಲ್ಲ. ಹಾಗಾಗಿ ಕಳ್ಕೊಂಡಿದ್ದನ್ನು ಇಲ್ಲೇ ಹುಡುಕ್ತೀನಿ ಅಂತ ನೀವು ಹೋಗುವಂಥದ್ದು ಕಷ್ಟ. ಆಲ್ರೆಡಿ ತುಂಬ ದೊಡ್ಡ ಮಟ್ಟದಲ್ಲಿ ಕಳ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ನೋಡಿ, ನೀವೇ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಅದು ಆಗ್ತಾ ಇಲ್ಲ ಅಂತಂದರೆ ನೀವು ಇದನ್ನ ಬಿಟ್ಟು ನೀವು ಕಂಪ್ಲೀಟಾಗಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡುವಂಥದ್ದು ಸೂಕ್ತ ನಿರ್ಧಾರ ಆಗುತ್ತೆ. ಆಲ್ರೆಡಿ ನಿಮಗೆ ಒಂದು ಮಾರ್ಕೆಟಲ್ಲಿ ಗ್ರಿಪ್ ಸಿಕ್ಕಿದೆ, ಆ ರೀತಿಯಾಗಿದೆ ಅಂದರೆ ಈ ರೀತಿಯಾಗಿ ನೀವು ಪೊಸಿಷನ್ಗಳನ್ನು ಯಾವ ರೀತಿಯಾಗಿ ಟ್ರೇಡಿಂಗ್ ಸೆಟಪ್ನ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಕ್ವಿಕ್ಕಾಗಿ ಲಾಸ್ಟಿಗೆ ಒಂದು ತೋರಿಸ್ಬಿಡ್ತೀನಿ, ಅದು ನಮ್ಮ ರಿವಿಷನ್ ಆಫ್ ಟ್ರಾನ್ಸಾಕ್ಷನ್ ಚಾರ್ಜಸ್. ಯಾಕೆ ಟ್ರಾನ್ಸಾಕ್ಷನ್ ಚಾರ್ಜಸ್ಸು ತುಂಬ ಸಣ್ಣದು ಅಂತ ಅನ್ಸ್ಬೋದು ನಿಮಗೆ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡಿ. ಫಸ್ಟ್ ಏಪ್ರಿಲ್ 2023ನಲ್ಲಿ ನಮಗೇನು ಮಾಡಿದ್ರು, ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂದರೆ ಒಂದೊಂದು ಟ್ರಾನ್ಸಾಕ್ಷನ್ ನೀವು ಬೈ ಸೆಲ್ ಮಾಡಿದಾಗಲೂ ಒಂದು ಟ್ರಾನ್ಸಾಕ್ಷನ್ ಬೀಳುತ್ತಲ್ಲ, ಆ ಟ್ರಾನ್ಸಾಕ್ಷನ್ ಚಾರ್ಜಸ್ನ ಕಮ್ಮಿ ಮಾಡಿದ್ರು. F&O ಆಪ್ಷನ್ಸ್ ನೋಡೋದಾದರೆ 0.053% ಇದ್ದಿದ್ದನ್ನು 0.05% ಅಂದರೆ 0.003% ಕಮ್ಮಿ ಮಾಡಿದರು ನಮಗೆ. ಅದೇ ರೀತಿಯಾಗಿ ಏನು ಮಾಡಿದ್ರು, STT ಚಾರ್ಜಸ್, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ನ 0.05% ಇದ್ದಿದ್ದನ್ನು 0.0625% ಆನ್ ದ ಸೆಲ್ ಸೈಡ್. ಇದ್ರ ಬಗ್ಗೆ ಟ್ರೇಡಿಂಗ್ ಮಾರ್ಜಿನ್ ತಿಳಿಯೋಣ ಬನ್ನಿ, ವಿಡಿಯೋ ರೆಡಿ ಕೊಟ್ಟಿರ್ತೀನಿ, ಅಲ್ಲಿ ಡೆಡಿಕೇಟ್ ಆಗಿ ಮಾತಾಡಿದ್ದೆ. ಸೊ ಇದು ಕರೆಂಟ್ ಇದ್ದಂಥ ಚಾರ್ಜಸ್. ಈಗ ಏನು ಮಾಡಿದ್ದಾರೆ ಅಂದರೆ, ನಿನ್ನೆಯಿಂದ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಕಾಂಟ್ರಾಕ್ಟ್ ನೋಟ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೋಗುತ್ತೆ. ನಿನ್ನೆಯಿಂದ ಏನು ಮಾಡಿದ್ದಾರೆ ಅಂತಂದರೆ, ಈಗ F&O ಆಪ್ಷನ್ಸಿಗೆ 0.0495% ಇದ್ದಿದ್ದನ್ನು 0.03503 ಅಂದರೆ ಟ್ರಾನ್ಸಾಕ್ಷನ್ ಚಾರ್ಜಸ್ನ ಮತ್ತೆ ಕಮ್ಮಿ ಮಾಡಿದ್ದಾರೆ ಅಕ್ಟೋಬರಿಂದ. ಆದರೆ ನಿಮಗೆ STT ನೋಡಿ, ಮೊದಲು 0.0625% ಇತ್ತು, ಅದನ್ನ ಈಗ 0.1% ಮಾಡಿದ್ದಾರೆ STT. ಸೊ ಇದು ನಿಮಗೆಲ್ಲದನ್ನು ನೋಡ್ತಾ ಹೋಗೋದಾದರೆ ನಿಮಗೆ ಸಣ್ಣ ಮೊತ್ತ ಅಂತ ಅನ್ಸ್ಬೋದು. ಅಂದರೆ 1-1.5 ಸಾವಿರ ಆಚೆ ಆಗ್ಬೋದು, ಯಾರು 1 ಕೋಟಿ ಮೊತ್ತದ ಸೆಲ್ಲಿಂಗ್ ಕಾಂಟ್ರಾಕ್ಟ್ ವ್ಯಾಲ್ಯೂಗೆ. ಬಟ್ ಎಕ್ಸ್ಚೇಂಜು ಗೌರ್ಮೆಂಟ್ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ತುಂಬ ದೊಡ್ಡ ಇನ್ಕಮೇ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲ ನಿಮಗೆ ಗೊತ್ತಿರಬೇಕಾದಂಥದ್ದು. ಹೋಪ್ಫುಲಿ ಇವತ್ತು ತೋರಿಸಿರುವಂಥ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ಯಾವುದೇ ರೀತಿ ಆತುರದಲ್ಲಿ ನೀವು ಟ್ರೇಡ್ ಮಾಡೋಕ್ಕಾಗಲಿ ಇನ್ವೆಸ್ಟ್ ಮಾಡೋಕ್ಕಾಗಲಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸುಮಾರು ಸುದ್ದಿಗಳು ನಡೀತಾ ಇದೆ, ಇದ್ರದ್ದು ನಡೀತಾ ಇದೆ, ಇಂಡಿಯಾದಿಂದ ದುಡ್ಡು ಚೈನಾಗೆ ಹೋಗ್ಬೋದು ಅಂತ ನಡೀತಾ ಇದೆ, ವಾರ್ ಸಿಚುವೇಷನ್ ಅಂತ ನಡೀತಾ ಇದೆ. ಸೊ ಇದೆಲ್ಲದ್ರ ಮಧ್ಯೆ ಮಾರ್ಕೆಟಲ್ಲಿ ಈ ಚೇಂಜಸ್ ಬಂದಿದೆ. ಸೊ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಮುಂದೆ ಇದು ಒಂದು ಕನ್ಸಿಸ್ಟೆಂಟ್ ಚೇಂಜ್. ಈ ಥರದ್ದು ನೀವು ಸುಮಾರು ಇನ್ನು ಮುಂದೆ ಕೇಳ್ತಾನೆ ಇರ್ತೀರಾ. ಹಂತವಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಬಂದಿರ್ತಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಸೆಟಪ್ನ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಎಗೇನ್ ನೀವು ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೂ ಒಬ್ಬರಿಗೆ ಆಗಿಲ್ಲ, ನೀವು ಒಂದು 3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ನೀವು ಟ್ರೇಡ್ ಮಾಡ್ತೀರಾ, ನೀವು ಪ್ರಾಫಿಟಬಲ್ ಮಾಡೋಕ್ಕಾಗೇ ಇಲ್ಲ, ಅಟ್ಲೀಸ್ಟ್ ನೀವು 30 ಡೇಸ್ ಆದರೂ ನಿಮಗೆ ಒಂದು ಕನ್ಸಿಸ್ಟೆಂಟ್ ಆಗಿ ನಿಮಗೆ ಪ್ರಾಫಿಟ್ನ ಎಂಡ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಇವಾಗ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ಇಂಟರ್ಮೀಡಿಯೇಟ್ ಆಗಿ ನೀವು ಆಯಿತು, ನೀವು ಮಧ್ಯದಲ್ಲಿ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ಅದನ್ನ ನೋಟ್ ಡೌನ್ ಮಾಡಿಕೊಂಡು ಅದರಿಂದ ನಾನು ಏನಾದರೂ ಸ್ಕೇಲ್ ಅಪ್ ಆಗೋಕ್ಕೆ ಸಾಧ್ಯತೆ ಇದೆಯಾ, ಅಂದರೆ ನಿಮಗೆ ಇಲ್ಲಿ ಒಂದು ಗ್ರಿಪ್ ಕಾಣಿಸ್ತಾ ಇದೆ, ಆದರೆ ಆ ಆಪರ್ಚುನಿಟಿಯನ್ನು ನೀವು ಯುಟಿಲೈಸ್ ಮಾಡಿಕೊಂಡು ಮಿಸ್ಟೇಕ್ಸ್ನ ಲರ್ನ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಯಾರಿಗಾದರೂ ಅದು ಮಾಡೋಕ್ಕಾಗೇ ಇಲ್ಲ ಅಂತಂದರೆ, ನೀವು ಬಿಗಿನರ್ ಸ್ಟೇಜಲ್ಲೇ ಇದ್ದೀರಾ ಅಂತಂದರೆ ನೀವು ದಯವಿಟ್ಟು F&O ಇಂದ ಆಚೆ ಹೋಗಿ ಅಂತಲೇ ನನ್ನ ರೆಕಮೆಂಡೇಷನ್ ಆಗಿರುತ್ತೆ. ಎಕ್ಸ್ಪರ್ಟ್ ಆಗಿರೋರು ನಿಮಗೆ ಇವಾಗ ಸ್ಟೇಬಲ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದು ನೋಡೋಣ ಯಾವ ರೀತಿ ಚೇಂಜಸ್ ಆಗ್ಬೋದು, ಮಂತ್ಲಿ ಪೊಸಿಷನ್ಗಳನ್ನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು ಅಂತ. ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಇದರಲ್ಲಿ ಏನಾದರೂ ಡೌಟ್ ಇದೆ ಅಂದರೆ ದಯವಿಟ್ಟು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ, ನಾನು ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.